ಶ್ರುತಿ ಸ್ಮೃತಿ ಪುರಾಣ ವಚನಗಳು ಅಥವಾ ಯುಕ್ತಿ ಇಂಥದ್ದೇನಾದ್ರೂ ಪ್ರಮಾಣಗಳನ್ನು ಇಟ್ಕೊಂಡು ಮಾತಾಡೋದಾದ್ರೆ ಇದೆ ಸ್ವಾಮಿ ಏನ್ ಪ್ರಮಾಣ ನೋಡ್ರಿ ಅಮ್ಮ, ಈ ರೀತಿ ಯುಕ್ತಿ ಪುರಸ್ಸರವಾಗಿನೇ ಕೃಷ್ಣ ಕರ್ಮಬದ್ಧ ಕುತಃ ನಿಗಡಬಂಧನೆ ಜನ್ಮವತ್ವ ಅಂತ ಹೇಳ ಅನ್ನ ನಿಗಡಬಂಧನದಲ್ಲಿ ಜನ್ಮವನ್ನು ತಗೊಂಡ. ಸರಿ, ನಿಗಡಬಂಧನದಲ್ಲಿ ಜನ್ಮ ತಗೊಂಡ ಅಂತ ಯಾರು ನೀನ್ ನೋಡಿ ಹೇಳಿರ್ತೀಯೋ ಅಥವಾ ಬೇರೆಯವ್ರು ಹೇಳಿದ್ದೇನೆ? ಏನ್ ಸ್ವಾಮಿ ಹೀಗೆ ಹೇಳ್ತೀರಿ? ಜಗತ್ನಲ್ಲೆಲ್ಲ ಭಾಗವತಾದಿ ಗ್ರಂಥಗಳಲ್ಲೆಲ್ಲ ಪ್ರಸಿದ್ಧಿ ಇದೆ, ಕೃಷ್ಣನಿಗೆ ಬಂಧನದಲ್ಲಿಯೇನೆ ಎಲ್ಲಿ ಕಾರಾಗ್ರಹದಲ್ಲೇನೆ ಜನ್ಮ ಆಯಿತು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಸರಿ, ಎಲ್ಲಿದೆ ಇದು? ಭಾಗವತದಲ್ಲಿದೆ. ಭಾಗವತದಲ್ಲಿ ಏನಿದೆ? ನಿಗಡ ಬಂಧನದಲ್ಲಿ ಜನ್ಮವನ್ನು ತಗೊಂಡ, ಕಾರಾಗ್ರಹದಲ್ಲಿ ಜನ್ಮ ಆಯಿತು. ಸ್ವಲ್ಪ ವಿವೇಕವನ್ನು ಮಾಡು, ನೋಡೋಣ. ಆ ಬಂಧನದಲ್ಲಿ ಜನ್ಮ ಆಯಿತು ಅಂತ ಹೊರಗಿನವ್ರಿಗೆ ಹೇಳಿದವರು ಯಾರು? ನನ್ನ ಮಗ ನಾನು ಬಂಧನದಲ್ಲಿ ಇದ್ದಾಗ ಹುಟ್ಟಿದ ಅಂತ ಯಾರು ವಸುದೇವ ಹೇಳಿದ್ನ? ದೇವಕಿ ದೇವಿ ಹೇಳಿಲ್ಲ? ಅಥವಾ ಕಾರಾಗೃಹದಲ್ಲಿ ಇರುವಂತಹ ಭಟರುಗಳು ಹೇಳಿದ್ರೆ? ಅಥವಾ ಕಂಸ ಹೇಳಿದ್ನೆ? ಅಥವಾ ಭಾಗವತ ರಚನಾಕಾರರಾದಂತಹ ವೇದವ್ಯಾಸ ದೇವರು ಹೇಳಿದ್ರು? ಯಾರು ಹೇಳಿದ್ರು? ಯಾರು ರಚನಾಕಾರರು ಹೇಳಿದ್ರು ಅಂತನಾ? ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಅಲ್ಲಿ ಏನ್ ಹೇಳಿದಾರೆ ನೋಡಿ. ಏನ್ ಹೇಳಿದ್ರು? ಹುಟ್ಟಿರೋ ಶ್ಲೋಕವನ್ನು ನೋಡಿ. ಕರೆಕ್ಟ್, ಒಳ್ಳೆ ಸರಿಯಾದಂತಹ ವಾಕ್ಯಾರ್ಥ. ರಚನಾಕಾರರಾದಂತಹ ವೇದವ್ಯಾಸ ದೇವರು ಹೇಳಿದ್ದಾರೆ. ಏನಂತ ಹೇಳಿದ್ರು? ತಮದ್ಭುತಂ ಬಾಲಕ ಮಂಬುಜೇಕ್ಷಣ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಕಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಟಲ ಕುಶಾ ಮಹಾಕುಂತ ಸಹಸ್ರ ಕುಂತಳಂ ಉದ್ದಾಮ ಕಾಂತ್ಯಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ ಅಂತ ಹೇಳಿದೆ. ಹೌದಾ? ಹೆಂಗಿದ್ದ ಪರಮಾತ್ಮ ಅಂದ್ರೆ ಕಮಲದಂತೆ ಕಣ್ಣುಗಳಿರೋನು, 4 ಭುಜಗಳು, ಶಂಖಚಕ್ರ ಗದಾ ಪದ್ಮಾದ್ಯ ಆಯುಧಗಳು, ಕಿರೀಟ ಕಟಕಾದಿ ಹಾರಗಳು, ಶ್ರೀವತ್ಸ ಲಾಂಛನ, ಇದೆಲ್ಲವೂ ಇರತಕ್ಕಂಥವನು. ಇಂಥವನು ಹುಟ್ಟಿದ. ಸರಿ, ಯಾರ ಹೆಣ್ಮಗಳನ್ನು ಹೋಗಿ ಕೇಳ್ಕೊಂಬ ಪ್ರಪಂಚದಲ್ಲಿ. ನಾ ಶಂಖ ಹಡ್ದಿದ್ದೀನಿ, ನಾ ಚಕ್ರ ಹಡ್ದಿದ್ದೀನಿ, ನಾ ಗದಾಧ್ಯಾಯುಧಗಳನ್ನು ಹಡ್ದಿದ್ದೀನಿ ಅಂತ ಯಾವ ಹೆಣ್ಮಗಳು ಜಗತ್ತಲ್ಲಿ ಹೇಳ್ತಾಳೆ? ಭಾಗವತದ ಶ್ಲೋಕನೇ ಪ್ರಮಾಣ ಅಂತನ್ನೋ ಹಂಗಿದ್ರೆ ಈ ಭಾಗವತದ ಶ್ಲೋಕದಲ್ಲಿ ಇವನ್ನೆಲ್ಲವನ್ನೂ ಇರತಕ್ಕಂತ ವಸುದೇವ ನೋಡ್ದ. ಇವೆಲ್ಲದರಿಂದ ಸಹಿತನಾಗಿರ್ತಕ್ಕಂತಹ ಕೃಷ್ಣನನ್ನು ವಸುದೇವ ನೋಡ್ದ. ಅದೇ ಹುಟ್ಟಿನ ಶ್ಲೋಕ ಅಂತ ನೀವು ಉದಾಹರಣೆ ಮಾಡ್ತಿದ್ದೀರಿ. ವೇದವ್ಯಾಸ ದೇವರು ತಾನೇ ಪ್ರಮಾಣ ಅಂತ ಹೇಳಿದ್ದು. ವೇದವ್ಯಾಸ ದೇವರ ಶ್ಲೋಕ ತಾನೇ ಅಲ್ಲೇ ಹೇಳಿದಾರೆ ಇದನ್ನೆಲ್ಲ. ಜಗತ್ನಲ್ಲಿ ಯಾವ ಮಹಿಳಾ ಮಣಿನೂ ಇಂಥ ಒಂದು ಧೈರ್ಯವನ್ನು ಪ್ರದರ್ಶನ ಮಾಡಿಲ್ಲ. ನಾ ಶಂಖ ಹಡ್ದಿದ್ದೀನಿ, ನಾ ಚಕ್ರ ಹಡ್ದಿದ್ದೀನಿ, ನಾ ಗದಾಧ್ಯಾಯುಧಗಳನ್ನು ಹಡ್ದಿದ್ದೀನಿ ಅಂತ ಯಾರು ಹೇಳಿಲ್ಲ. ನೀ ಯಾಕೆ ಹೇಳ್ತೀಯ? ಸರಿ, ಅಂದಮೇಲೆ ವೇದವ್ಯಾಸ ದೇವರು ಅಲ್ಲ. ವೇದವ್ಯಾಸ ದೇವರ ಪ್ರಕಾರ ಕೃಷ್ಣ ಅಲ್ಲಿ ಜನ್ಮವನ್ನ ತಗೊಂಡಿಲ್ಲ. ಜನ್ಮ ಇದ್ರೆ ಕರ್ಮಬಂಧನ ಹೇಳ್ಬೋದಾಗಿತ್ತು, ಜನ್ಮ ಇಲ್ಲ ಅಂತ ವೇದವ್ಯಾಸ ದೇವರು. ಇಲ್ಲ, ರಾಜಭಟ್ರಗಳು ಹೇಳಿದ್ರು ನೋಡ್ರಿ, ವೇದವ್ಯಾಸ ದೇವರು ನಿಷೇಧ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ನಿದ್ದೆ ಹೊಡಿತಾ ಇದ್ರು. ಅವರಲ್ಲ. ಇನ್ 3ನೇದ್ದು ಯಾರು? ದೇವಕಿ ದೇವಿ ಹೇಳಿದ್ರು. ಏನಂತ ಹೇಳಿದ್ರು ದೇವಕಿ ದೇವಿ? ನನಗೆ ಮಗ ಇಲ್ಲಿ ಹುಟ್ಟಿದ ಅಂತ ಹೇಳಿಲ್ಲ. ಒಂದು ಯೋಚನೆ ಮಾಡ್ರಿ, ಜಗತ್ನಲ್ಲಿ ಯಾವುದೇ ತಾಯಿ ಮಗನ್ನ ಹಡದ ಮೇಲೆ, ಯಾವುದೇ ತಂದೆ ತನಗ ಮಗ ಹುಟ್ಟಿರೋ ಸಂದರ್ಭದಲ್ಲಿ ಕೈ ಜೋಡಿಸ್ಕೊಂಡು ನಿಂತು ಸ್ತೋತ್ರ ಮಾಡಿದ್ದು ಪ್ರಪಂಚದಲ್ಲಿ ಅಪ್ರಾಮಾಣಿಕ. ಯಾರಿಗೆ ಮಕ್ಕಳು ಹುಟ್ಟಿದ್ರು ಯಾರೂ ಹೋಗಿ ಏನ್ ಮಾಡೋದಿಲ್ಲ ಅಂತಂದ್ರೆ ಕೈ ಮುಗಿದು ಪ್ರಾರ್ಥನೆ ಮಾಡೋದಿಲ್ಲ. ಅಲ್ಲಿದೆ ಪ್ರಾರ್ಥನೆ ಇದೆ. ಯಾರು? ದೇವಕಿ ದೇವಿ ಸ್ತೋತ್ರ ಮಾಡಿರುವಂತಹ ದಾಖಲೆಗಳಿದ್ದಾವೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿ ನಿಹಿತಂಚ ಸತ್ಯ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಏಕಾಯನೋಸೋ ದ್ವಿಪಡೋ ಷಟಸ್ಥಿತಂತಿ ಎಲ್ಲ ಬೇಕಾದಷ್ಟು ಏನ್ ಮಾಡ್ತಾರೆ ಅಂತಂದ್ರೆ ಪರಮಾತ್ಮ ಲಯಕಾಲದಲ್ಲಿ ಹೆಂಗಿದ್ದ ಅಂತ ಅನ್ನೋದನ್ನೆಲ್ಲ ಅವಳು ಏನ್ ಮಾಡ್ತಾಳೆ? ಅಲ್ಲಿ ವರ್ಣನೆ ಮಾಡ್ತಾಳೆ. ಯಾರು? ದೇವಕಿ ದೇವಿ. ಅಂದ್ಮೇಲೆ ಹಡದಿರುವಂತ ಹೆಣ್ಮಗಳೇ ಹೇಳ್ತಿದ್ದಾಳೆ ಇವ ನನ್ನ ಮಗ ಅಲ್ಲ ಅಂತ. ಯಾಕೆಂದ್ರೆ ಹಡದಿರೋ ಹೆಣ್ಮಗಳು ಯಾರು ಕೂಡ ತನ್ನ ಮಗನನ್ನ ಕೈ ಮುಗಿದು ನೋಡ್ಲಿಕ್ಕೆ ಹೋಗೋದಿಲ್ಲ, ಸ್ತೋತ್ರ ಮೊದಲೇ ಮಾಡೋದಿಲ್ಲ. ಅಲ್ಲಿ ವಸುದೇವನು ಸ್ತೋತ್ರ ಮಾಡಿರೋದಿದೆ, ದೇವಕಿನೂ ಸ್ತೋತ್ರ ಮಾಡಿದೆ.
ಅಂದ್ಮೇಲೆ ಅವರೇ ಒಪ್ಕೊಳ್ತಿಲ್ಲ ಕೃಷ್ಣನನ್ನ ನಮ್ಮ ಮಗ ಅಂತ ಹೇಳಿ. ಜಾನಾತಿ ಮಾತಾ ಕ್ವಚಿದೇವ ಲೋಕೆ ಪಿತಾಪಿ ಜಾನಾತಿ ತದೇವ ನೂನಂ ತಾಭ್ಯಾಮನಂಗೀಕೃತ ಕೃಷ್ಣ ಜನ್ಮ ಜಾನಾತಿ ಮಾತಾ ಕ್ವಚಿದೇವ ಲೋಕೆ. ಜಗತ್ನಲ್ಲಿ ತಂದೆ ತಾನು ತೋರಿಸ್ಕೊಡ್ಬೇಕಿವ ನನ್ನ ಮಗ ಅಂತ ಹೇಳಿ ಪ್ರಪಂಚದಲ್ಲಿ ಪರಿಚಯ ಮಾಡಿಸೋನೆ ತಂದೆ. ನಮ್ಮಲ್ಲಿ ಅದಕ್ಕೇನೆ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಹೆಸರುಗಳ ಮುಂದೆ ನಮ್ಮ ತಂದೆ ಹೆಸರನ್ನ ಹಾಕೊಳ್ತೀವಿ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ, ವಿದೇಶಿ ಸಂಪ್ರದಾಯದಲ್ಲಿ ಇಲ್ಲ ಇದು. ಅವ್ರು ತಮ್ಮ ಅಪ್ಪನ ಹೆಸರು ಹೇಳಬೇಕು ಅಂತ ಇಟ್ಕೊಂಡಿಲ್ಲ. ನಮ್ಮಲ್ಲಿ ಅಪ್ಪನ ಅದೇ ಸಮಸ್ಯೆ. ಅಲ್ಲಿ ತಂದೆಯಾದವನಿಂದಲೇನೆ ಜನ್ಮ ಪಡಿಬೇಕು ಅನ್ನೋ ನಿಯಮ ಇಲ್ಲ ಅವರಿಗೆ. ನಮ್ಮಲ್ಲಿ ಹಾಗಲ್ಲ, ತಂದೆ ಅಲ್ಲದವನಿಂದಾಗಿ ಜನ್ಮ ತಗೊಂಡ ಅಂದ್ರೆ ಜನ್ಮವೇ ನಿಕೃಷ್ಟ ಅಂತ ಹೇಳ್ತಕ್ಕಂಥ ಪಂಥ ನಮ್ದು. ಅದನ್ನ ತುಂಬಾ ಬೈಗಳ ಅಂತ ಪರಿಗಣನೆ ಮಾಡ್ತೀವಿ. ಅವ್ರ ಪ್ರಕಾರ ಏನು ಬೈಗಳ ಅಲ್ಲ ಅದು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ವಸುದೇವ ಹೇಳ್ತಾ ಇದ್ದಾನೆ ಇವನು ನನ್ನ ಮಗ ಅಲ್ಲ ಅಂತ ಹೇಳಿ ಸ್ತೋತ್ರ ಮಾಡ್ತಿದ್ದಾನೆ. ದೇವಕಿ ದೇವಿ ಹೇಳ್ತಿದ್ದಾಳೆ ಇವನು ನನ್ನ ಮಗ ಅಲ್ಲ ಅಂತ ಹೇಳಿ ಸ್ತೋತ್ರ ಮಾಡ್ತಿದ್ದಾಳೆ. ಅಂದ್ಮೇಲೆ ತಂದೆ ತಾಯಿಗಳು ಯಾರನ್ನ ಹೆಸರಿಸ್ತಾ ಇದೆಯೋ ಅವರೇ ಒಪ್ಕೊಳ್ತಾ ಇಲ್ಲ ನನ್ನ ಮಗ ಅಂತ ಹೇಳಿ. ಅಂದ್ಮೇಲೆ ಅವ್ರಿಗೇನೆ ಕೃಷ್ಣನಿಗೆ ನಾವು ಜನ್ಮ ಕೊಟ್ಟಿಲ್ಲ ಅಂತ ಹೇಳಿ ಅವ್ರು ಹೇಳಬೇಕಾದ್ರೆ ಜನ್ಮ ನಿಮಿತ್ತವಾದ ಕರ್ಮ ಬಂಧನವನ್ನು ನೀ ಹೇಗೆ ಹೇಳಲಿಕ್ಕೆ ಸಾಧ್ಯ? ತಾಭ್ಯಾಂ ಅನಂಗೀಕೃತ ಕೃಷ್ಣ ಜನ್ಮ ಕೋವಾ ಪುಮಾನ್ ಸಾಧಯಿತು ಸಮರ್ಥ. ಹೇ ಕರ್ಮ ಪ್ರಚುರವಾದಿ, ಅವರೇ ಒಪ್ಕೊಂಡಿಲ್ಲ ನಮ್ಮ ಮಗ ಅಂತ ಹೇಳಿ ನೀ ಯಾಕೆ ಒಪ್ಕೊಳ್ಳಿಕ್ಕೆ ಹೋಗ್ತೀಯ? ಅದರಿಂದ ಪರಮಾತ್ಮನೇ ಕರ್ಮ ಬಂಧನವನ್ನ ಹೇಳಬೇಡ. ಹೀಗೆಲ್ಲ ಜನ್ಮ ಕಾಲದಲ್ಲಿ ಪರಮಾತ್ಮ ಹೀಗಿದ್ದ, ಜಾತ್ಕರ್ಮ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಿಗಡ ಬಂಧನದಲ್ಲಿದ್ದ ಜಾತ್ಕರ್ಮ. ಮುಂದಕ್ಕೆ ಈ ಎಲ್ಲ ಈ ಗಲಾಟೆಗಳು, ಈ ಕಂಸ ಬರೋದು, ಮತ್ತೆ ಶಿಶುವಿನ ಸಂಹಾರದ ಪ್ರಯತ್ನ, ಇವರಿಗೆ ದೇವಕಿ ದೇವಿ ವಸುದೇವನಿಗೆ ಅಸಾಧ್ಯವಾದಂತಹ ದುಃಖ. ಆ ದುಃಖದ ಮಧ್ಯದಲ್ಲಿ ಪ್ರಪಂಚದಲ್ಲಿ ಯಾರನ್ನೂ ನೋಡದೇನೆ ಅವರು ಕೂತಿರೋದು ಗಂಭೀರವಾಗಿ ತಮ್ಮ ಮನೆಗಳಲ್ಲಿ. ಹೀಗೆಲ್ಲ ಅನರ್ಥಗಳು ನಡೀತಿರ್ಬೇಕಾದ್ರೆ ಆ ಕಡೆಗೆ ಕೂತನೆ ಹೋಗೋದು, ತೃಣಾವರ್ತ ಹೋಗೋದು, ಶಕಟಾಸುರ ಹೋಗೋದು, ಇವೆಲ್ಲ ಈ ಎಲ್ಲ ಸಮಸ್ಯೆಗಳು. ಈ ಸಮಸ್ಯೆಗಳ ಮಧ್ಯದಲ್ಲಿ ಏನಾಗಿತ್ತು ಅಂದ್ರೆ ಕೃಷ್ಣ ಪರಮಾತ್ಮನಿಗೆ ನಾಮಕರಣನೇ ಆಗಿರಲಿಲ್ಲ. ನಾಮಕರಣ ಮಾತ್ರ ಆಗಿರಲಿಲ್ಲ. ಅದಕ್ಕೆ ಪರಮಾತ್ಮ ವಾಸ್ತವದಲ್ಲಿ ಏನ್ ಮಾಡಿದ್ದಾನೆ ಅಂತಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾನೆ, ಏನೇ ಸಮಸ್ಯೆ ಇದ್ದರೂ ಕೂಡ 11ನೇ ದಿವಸ ನಾಮಕರಣ ಮಾಡ್ರಿ. ವೇದ ಹೇಳ್ತದೆ ಏಕಾದಶಿ ಅಹನಿ ಪಿತಾ ನಾಮ ಕುರಿಯ, 11ನೇ ದಿವಸ ನಾಮಕರಣ ಆಗಿಡ್ಬೇಕು. ತೀರಾ ಅನಿವಾರ್ಯವಾದಂತಹ ಪ್ರಸಂಗ ಏಕಾದಶಿ ತಿಥಿ ಇತ್ತಂತೆ, ಅಥವಾ ಗ್ರಹಣಾದಿಗಳಿತ್ತು, ಇಂಥ ಕೆಲವು ಸಮಯಗಳನ್ನ ಹೇಳ್ತಾರೆ. ಆ ಸಮಯದಲ್ಲಿ ಮಾತ್ರ ನಾಮಕರಣ ಮಾಡ್ಲಿಕ್ಕೆ ಅವಕಾಶ ಇಲ್ಲವೇ ಹೊರತಾಗಿ ದ್ವಾದಶಿ ಇದ್ರೂ ನಾಮಕರಣ ಮಾಡ್ರಿ ಅಂತ ಹೇಳ್ತಾರೆ. ದ್ವಾದಶಿ ಬಂದಿತ್ತು, 11ನೇ ದಿವಸ ಏನೋ ದ್ವಾದಶಿ ಬಂದಿತ್ತು, ಅವತ್ತು ನಾಮಕರಣ ಮಾಡ್ರಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನಾಮಕರಣ, ಜಾತಕರ್ಮ ಇವುಗಳನ್ನ ಮಾಡುವಂತಹ ಸಮಯದಲ್ಲಿ ಮುಹೂರ್ತಾಭಿಮಾನಿ ದೇವತೆಗಳು ಅಂತ ಬರ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಆ ಜನ್ಮದಲ್ಲಿ ಅವನ ಕರ್ಮಾನುಷ್ಠಾನದಲ್ಲಿ ಜನರು ಅವನನ್ನು ಗುರುತಿಸಬೇಕಾದಂತಹ ಸಮಯದಲ್ಲಿ ಏನೇನು ಲೋಪದೋಷಗಳಿದ್ದಾವೋ ಅವರೆಲ್ಲರೂ ಆ ಸಂದರ್ಭದಲ್ಲಿ ನಿಂತುಕೊಂಡು ಆ ಕಾಲಕ್ಕೆ ಸರಿಯಾಗಿ ಪ್ರಾಪ್ತರಾಗಿ ಬಂದು ಆ ದೋಷವನ್ನು ಪರಿಹಾರ ಮಾಡ್ತಾರಂತೆ. ಒಂದು ವೇಳೆ ಸಂಸ್ಕಾರ ನಡೀತಾ ಇತ್ತು ಅಂತ ಅದಕ್ಕೆ ಆ ಕಾಲಕ್ಕೆ ಅಷ್ಟು ಪ್ರಶಸ್ತ, ಆ ಕಾಲ ಅಷ್ಟು ಶ್ರೇಷ್ಠ. 11ನೇ ದಿವಸ ಆಗ್ಲಿಲ್ಲ, ತೀರಾ ಅನಿವಾರ್ಯ ಇತ್ತು 12, 16ನೇ ದಿವಸದೊಳಗೆ ಆಗಾದ್ರೂ ಏನ್ ಮಾಡ್ಬಿಡ್ರಿ ಅಂದ್ರೆ ನಾಮಕರಣ ಮಾಡಿಬಿಡ್ರಿ ಅಂತ ಹೇಳ್ತಾರೆ. ಅಷ್ಟು ಅವಶ್ಯಕತೆ ಇದೆ. ಆದ್ರೆ ಇವನಿಗೆ 11 ಆಯ್ತು, 12 ಆಯ್ತು, 16 ಆಯ್ತು, 18 ಆಯ್ತು, ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ನಾಮಕರಣ ಮಾತ್ರ ಆಗ್ತಾ ಇಲ್ಲ. ಕೃಷ್ಣನಿಗೆ ನಾಮಕರಣನೇ ಇಲ್ಲ. ಸರಿ, ನಾಮಕರಣ ಇಲ್ಲದೇನೆ ಎಲ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಈ ನಂದನ ಮಗನನ್ನ ಕರಿತಾ ಇದ್ರಂತೆ. ಪರಮಾತ್ಮ ಇವ್ರು ಯಾರು ನಾಮಕರಣ ಮಾಡ್ಲಿಲ್ಲ ಅಂತ ಹೇಳಿ ಅವ ಋಷಿಕೇಶ, ಅವ ಇಂದ್ರಿಯ ಪ್ರೇರಕ, ಪ್ರತಿಯೊಬ್ಬರ ಬಾಯಲ್ಲಿ ತನ್ನ ಹೆಸರು ಬರಬೇಕು. ಅದು ತನ್ನ ಹೆಸರು ಉಚಿತವಾದಂತಹ ಹೆಸರೇ ಅವ್ರ ಬಾಯಲ್ಲಿ ಬರಬೇಕು. ನಂದನ ಮಗ ಇದ್ದಾನಲ್ರಿ, ಏನ್ ಚಂದಿದ್ದಾನೆ, ಯಾರು ಅಂತ ಕೇಳ್ಬೇಕಲ್ಲ. ನಂದನ ಮನೆಯಲ್ಲಿ 2 ಮಕ್ಕಳಿದ್ರು, ಒಬ್ರು ಬಲರಾಮ್ ದೇವರು, ಒಬ್ರು ಕೃಷ್ಣ. ಯಾರು ಅಂತ ಕೇಳ್ಬೇಕಲ್ಲ. ಕೇಳಿದ ಕ್ಷಣಕ್ಕೆ ಒಬ್ಬೊಬ್ರು ಒಂದೊಂದು ಹೆಸರು ಹೇಳ್ತಿದ್ರಂತೆ. ಅದೇ ರೀ ಆ ಪೂತನಿಯನ್ನ ಕೊಂದವನು, ಪೂತನಾ ಜೀವಿತ ಹರಹ, ಶಕಟಾಸುರನ ಕೊಂದಲ್ಲ ಅವನು, ಅದೇ ಹುಡುಗ ಶಕಟಾಸುರ ಭಂಜನ.
ತೃಣೀಕೃತ ತೃಣಾವರ್ತ. ಹಿಂಗೆ ಪರಮಾತ್ಮ ಇವ್ರ ನಾಮಕರಣ ಮಾಡೋದಿಲ್ಲ ಸಕಾಲಕ್ಕೆ ಸರಿಯಾಗಿ. ಯಾಕಂದ್ರೆ ಇವ್ರ ಕಾಲದ ಬಗ್ಗೆ ಎಚ್ಚರ ಇಲ್ಲ ನಮ್ಮ ಜನಗಳಿಗೆ. ಸಕಾಲಕ್ಕೆ ಸ್ನಾನ ಮಾಡ್ರಿ ಅಂದ್ರೆ ಅಕಾಲಕ್ಕೆ ಸ್ನಾನ ಮಾಡ್ತಾರೆ. ಯಾಕೆ ಆವಾಗಲೇ ಚಳಿ ಆಗ್ತದೆ ಅಂತ. ಬೇರೆ ಎಲ್ಲಾ ಸಮಯದಲ್ಲಿ ಇವ್ರಿಗೆ ಏನ್ ಚಳಿ ಇರೋದಿಲ್ಲ, ಬೇಕಾದಷ್ಟೆಲ್ಲ ಈಗ ಬೇರೆ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಕಾರ್ತಿಕ್ ಸ್ನಾನ ಮಾಡ್ರಿ ಅಂತ ಆಚಾರ ಚಳಿ ಆಗ್ತದೆ. ಮಾಘ ಸ್ನಾನ ಮಾಡ್ರಿ ತೊಂದ್ರೆ ಹೋಗ್ಲಿ. ವೈಶಾಖದಲ್ಲಿ ಏನ್ ಸಮಸ್ಯೆ ಇಲ್ಲಲ್ರಿ, ಅವಾಗ ಏನ್ ಚಳಿ ಸಮಸ್ಯೆ ಇಲ್ಲ ಆಚಾರ. ಏನೋ ಹೊದ್ಕೊಂಡು ಮಲ್ಕೋಬೇಕು ಅನಿಸ್ತು, ವೈಶಾಖ ಸ್ನಾನ ಆಗ್ಲಿಲ್ಲ. ಕಾಲಕ್ಕೊಂದು ಪ್ರಾಶಸ್ತ್ಯ ಇದೆ. ಆ ಕಾಲಕ್ಕೆ ದೇವತೆಗಳು ಬಂದ್ಬಿಡ್ತಾರೆ ಅಂತ ನಮ್ಮ ಹಿರಿಯರೆಲ್ಲ ಹೇಳೋದು. ದೇವತೆಗಳು ಬಂದು ಬಿಡ್ತಾರೋ ನಿಮ್ದಲ್ಲೋ, ನೀವು ಬರ್ತಿರೋ, ನೀವು ಮಾಡ್ತಿರೋ ಬಿಡ್ತಿರೋ ಅದನ್ನೆಲ್ಲ ಯಾರು ಕೇಳಿದ್ದಾರೆ? ದೇವತೆಗಳು ಆ ಸಮಯದಲ್ಲಿ ಬಂದ್ಬಿಡ್ತಾರೆ. ದೇವತೆಗಳು ಬಂದಿದೆ, ಎಲ್ಲಾ ಕಡೆನೂ ದೇವತೆಗಳು ಬಂದಿರ್ತಾರೆ. ಅವ್ರು ನಾಗರಾಚಾರ ಹಂಗೇನೆ ಗಂಟೆನ ಎದುರಿಗೆ ಇಟ್ಕೊಂಡ್ಬಿಟ್ಟು ಪುರಾಣ ಹೇಳ್ಬಿಟ್ಟು ಬರೋ. ಅಲ್ಲ ಆಚಾರ್ಯ ಅವ್ರು ಬರ್ಬೇಕಾಗಿತ್ತು. ಅವ್ರಿಗೆಲ್ಲ ಸಮಯದ ಪ್ರಜ್ಞೆ ಇಲ್ಲ. ಪುರಾಣಕ್ಕೆ ಮೊದ್ಲೇ ಬಂದು ಕಾಯ್ಬೇಕು. ಪುರಾಣದ ಆಚಾರನ ಮೊದ್ಲೇ ಬಂದು ಕಾಯ್ಬೇಕು. ಪುರಾಣದ ಆಚಾರ ಬಂದ್ಮೇಲೆ ಪುರಾಣ ಕೇಳಲಿಕ್ಕೆ ಬರಬಾರ್ದು. ಪುರಾಣ ಕೇಳಲಿಕ್ಕೆ ಯಾವಾಗ ಬರ್ಬೇಕು ಅಂತಂದ್ರೆ ಪುರಾಣದ ಆಚಾರ್ಯರು ಬರೋಕ್ಕಿಂತ ಮುಂಚೆ ಅವ್ರನ್ನ ಎದುರುಗೊಳ್ಳಬೇಕು. ಎದುರಿಗೆ ನಿಂತುಕೊಂಡು ಅವ್ರು ಬರೋದನ್ನ ನೋಡಿ ನಮಸ್ಕಾರ ಮಾಡಿ, ಅವರು ಬಂದ ಮೇಲೆ ಅವರು ಕೂತ್ಕೊಂಡಂತದಲ್ಲಿ ಪುನಃ ನಮಸ್ಕಾರವನ್ನ ಮಾಡಿ ಕೂತ್ಕೊಂಡು ಪುರಾಣ ಕೇಳಬೇಕು. ಯಾಕಂದ್ರೆ ಪುರಾಣ ಅವ್ರು ಹೇಳಲಿಕ್ಕೆ ಬರೋದಿಲ್ಲ. ತಪ್ಪು ಭಾವಿಸಿದ್ದೇನೆ. ಪುರಾಣ ಹೇಳಲಿಕ್ಕೆ ಬರೋರು ಅವ್ರು ಬರ್ತಾರೆ. ಅವ್ರ ಪುರಾಣ ಅವ್ರೇ ಯಾಕೆ ಪುರಾಣ ಹೇಳ್ತಾರೆ? ಅವ್ರು ಹೇಳಿರೋ ಪುರಾಣ ನೀವೇ ಕೇಳ್ತೀರಿ? ಪುರಾಣವೂ ಅವ್ರದಲ್ಲ, ಹೇಳೋರು ಅವರಲ್ಲ. ಇದೆಲ್ಲ ನಾನವನಲ್ಲ ಅನ್ನೋ ಸಿದ್ಧಾಂತ ಇದು. ಆದ್ದರಿಂದಾಗಿ ಪರಮಾತ್ಮ ಬಂದು ಹೇಳ್ತಾನೆ. ಅದಕ್ಕಾಗಿ ಭಗವಂತ ಇವರೆಲ್ಲ ತಡ ಮಾಡ್ತಾರೆ, ಕಾಲದ ಬಗ್ಗೆ ಪರಿಜ್ಞಾನ ಇಲ್ಲ ಅಂತ ನಾಮಕರಣವನ್ನು ತಾನೇ ಮಾಡ್ಕೊಂಡ್ಬಿಟ್ನಂತೆ. ನನಾಮ ಕುರುವಂತಿ ಮಮೇತಿ ನೂನಂ ಸಪೂತನಾದೀನ್ ವಿನಿಹತ್ಯ ಮಾತು ಪ್ರದರ್ಶ್ಯ ವಿಶ್ವಂ ಜಠರೇ ಸ್ವಶಕ್ತ್ಯ ಬಹೂನಿ ನಾಮಾನಿ ಬಭಾರ ಬಾಲಃ. ಬೇಕಾದಷ್ಟು ಹೆಸರುಗಳನ್ನು ಪರಮಾತ್ಮ ತಾನೇ ನಾಮಕರಣ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬಂದ್ರವರು ಕೃಷ್ಣ ಅಂತ ಹೆಸರಿಟ್ರಂತೆ. ನಾನಾ ರೀತಿಯಾದಂತಹ ಕಾರಣಗಳನ್ನು ಹೇಳ್ತಾನೆ. ಕರ್ಷಣ ಮಾಡ್ತಾನೆ, ಆಕರ್ಷಣವನ್ನು ಮಾಡ್ತಾನೆ, ಅದಕ್ಕೋಸ್ಕರ ಕೃಷ್ಣ ಅಂತ ಹೇಳಿ ಪಾಪಗಳನ್ನ ಎಳ್ಕೊಂಡ್ಬಿಡ್ತಾನೆ. ಅದರಿಂದ ಈ ಕೃಷ್ಣ ಅಂತ ಹೇಳಿ ವಾದರಾಜ ಹೇಳ್ತಾರೆ. ಪರಮಾತ್ಮ ಹುಟ್ಟಿದ ನಂತರದಲ್ಲಿ ಶ್ರೀ ಗಣೇಶಾಯ. ಲೋಕದಲ್ಲಿ ಜಗದೇಕ ಸುಂದರಿಯರಾಗಿರತಕ್ಕಂತಹ ಅನೇಕ ಉತ್ತಮೋತ್ತಮರಾದಂತಹ ಒಳ್ಳೆ ಲಾವಣ್ಯವತಿಯರಾದಂತಹ ಹೆಣ್ಮಕ್ಳನ್ನು ಮದುವೆ ಮಾಡಿಕೊಂಡಿರುವಂತಹವರು ಅನೇಕರು ಕೃಷ್ಣ ಪರಮಾತ್ಮನ ದ್ವೇಷಿಗಳು ಇದ್ದಂತೆ, ಭಗವಂತನ ದ್ವೇಷಿಗಳು. ಆದ್ರೆ ಅವರ ಹೆಂಡತಿಯರು ಮಾತ್ರ ಬಹಳ ಅತ್ಯಂತ ಸುಂದರಿಯರು. ಗಗನಾಂಗಣದಿಂದ ಚಂದ್ರನೇ ಇಳಿದು ಬಂದಿದ್ದಾನೇನೋ ಅನ್ನುವಂತಹ ಅದ್ಭುತವಾಗಿರತಕ್ಕಂತಹ ಸೌಂದರ್ಯವತಿಯರು. ಅಂತಹ ಸೌಂದರ್ಯವತಿಯರಾಗಿರ್ತಕ್ಕಂಥವ್ರು ಏನಾದ್ರಂತೆ, ಪರಮಾತ್ಮ ಕೃಷ್ಣ ಅಂತ ನಾಮಕರಣವನ್ನ ಮಾಡ್ಕೊಳ್ತಿರೋ ಹಂಗೇನೆ ಕೃಷ್ಣ ಅವತಾರ ಮಾಡಿದ್ದೇ ಕೃಷ್ಣ ಪಕ್ಷದಲ್ಲಾದದ್ರಿಂದ ಕೃಷ್ಣ ಪಕ್ಷದಲ್ಲಿ ಚಂದ್ರನ ಕ್ಷೀಣತಾ ಬರ್ತದೆ. ಆ ಚಂದ್ರ ಕ್ಷೀಣಿಸುವಂತಹ ನಿಮಿತ್ತದಿಂದಾಗಿ ಪರಮಾತ್ಮನ ವೈರಿಗಳೇನಿದ್ದಾರೆ ಅವರ ಹೆಂಡತಿಯರ ಮುಖಕಮಲಗಳೆಲ್ಲವೂ ಕ್ಷೀಣ ಆಗ್ಲಿಕ್ಕೆ ಆರಂಭ ಆಯ್ತಂತೆ. ಅಂದ್ರೆ ಅವರ ಹೆಂಡತಿಯರು ಕೊನೆ ಕುಪ್ಪ ಹಚ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಅವರೆಲ್ಲ ಕ್ಷೀಣಚಂದ್ರರಾದರು. ಯತಸ್ವ ಸಂದರ್ಶನತೋ ನರಾಣಾಂ ಪರಾಂಗನಾನಾಂ ಸುರಚಾರಣಾನಾಂ ಮನಾಂಸಿ ಸರಭಾಣ್ಯಪಕರ್ಷತೀಶಃ ತತೋಪಿ ಕೃಷ್ಣಂ ಪ್ರವದಂತಿ ಸಂತಃ. ಇನ್ನಂತೂ ಪ್ರಸಿದ್ಧವಾದಂತಹದ್ದು, ಪರಮಾತ್ಮನನ್ನು ನೋಡಿದ ತಕ್ಷಣ ಯಾರಿಗೂ ಬಿಟ್ಟು ಹೋಗ್ಬೇಕಂತ ಮನಸ್ಸು ಬರ್ತಿರ್ಲಿಲ್ಲ. ಆಕರ್ಷ ಮಾಡಿ ಪರಮಾತ್ಮ ಎಳೆದು ಅಲ್ಲೇ ಕೂಡಿಸ್ಕೊಂಡ್ಬಿಡ್ತಿದ್ರು. ಬಂದವರೆಲ್ಲ ಹಗಲು ಮೂರೊತ್ತು ನಂದನ ಮನೆಯಲ್ಲಿ ಸದಾಕಾಲ ಗಿಜಿ 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 ಅಂತ ಗದ್ದಲ. ಯಾಕೆ ಅಂದ್ರೆ ನಾನಾ ಕಾರಣಕ್ಕೋಸ್ಕರವಾಗಿ ಜನ ಬರ್ತಿದ್ರಂತೆ. ಎಂದೂ ಯಶೋದೆಯನ್ನ ಮಾತಾಡಿಸದೇ ಇರತಕ್ಕಂತ ಹೆಣ್ಮಕ್ಳೆಲ್ಲ ಮಾತಾಡಿಸ್ಲಿಕ್ಕೆ ಬರ್ತಿದ್ರಂತೆ. ಕಾರಣ ಏನಂದ್ರೆ ಕೃಷ್ಣನ್ ನೋಡ್ಬೇಕು ಅನ್ನೋ ಚಂದ. ಅದಕ್ಕಾಗಿ ಬಂದವರು ಬಂದಿದ್ದಾರೆ, ಅವ್ರದ್ದು ಏನು ಅಂತಂದು ಹೇಳಿ ಕೇಳಲಿಕ್ಕೆ ಅಂತ ಯಶೋಧಾದೇವಿ ಬಂದು ಕೇಳಿದ ಮೇಲೆ
ಆಯ್ತಲ್ಲ ಕೆಲಸ, ಇನ್ನು ಹೊರಡ್ತೀರೇನೋ ಅಂತ ಅನ್ಲಾರ್ದೆ ಇವರು ಸುಮ್ಮನಿದ್ರೆ ಅವ್ರ ಸಂಸ್ಥಾನಕ ಅಲ್ಲೇ ಇರ್ತಿದ್ರಂತ. ಹೀಗಾಗಿ ನಿರಂತರವಾಗಿ ಪರಮಾತ್ಮ ಏನ್ ಮಾಡಿದ್ದಾನೆ ಅಂತಂದ್ರೆ ಅಲ್ಲೇ ಇದ್ದಂತೆ. ಆವಾಗ ಭಗವಂತ ತನ್ನನ್ನು ವಿಮರ್ಶೆ ಮಾಡತಕ್ಕಂಥವ್ರು ಎಲ್ರಿಗೂ ಕೂಡ ತಾನು ಸಾಕ್ಷಾತ್ ಶ್ರೀಹರಿ ಅಂತ ಹೇಳಲಿಕ್ಕೆ ನಾನಾ ವಿಧವಾದಂತಹ ಚರಿತ್ರೆಗಳನ್ನ ಮಾಡಿದ. ಆ ಚರಿತ್ರೆಗಳನ್ನ ಮಾಡಿದಾಗ ಆ ಚರಿತ್ರೆಯನ್ನು ಮಾಡುವಂತಹ ಸ್ವಾರಸ್ಯ ಹೇಗಿದೆಯೋ ಮಾಡಿದ್ದನ್ನು ನೋಡೋದೊಂದು ಸ್ವಾರಸ್ಯ ಇದೆಯಲ್ಲ. ಅದಕ್ಕಾಗಿ ನೋಡೋರು ಯಾರು ಕೂಡ ನೇತ್ರೋನ್ಮೀಲನ ಕೂಡ ಮಾಡ್ತಿರ್ಲಿಲ್ಲ. ಅಂದ್ರೆ ಆಕಸ್ಮಿಕವಾಗಿ ಕಣ್ಣಿನ ರೆಪ್ಪೆ ಬೆಳೆದ್ಬಿಟ್ರೆ ಕೃಷ್ಣನನ್ನು ನೋಡೋ ಅಂತದ್ದೆಲ್ಲಾದ್ರೂ ಪ್ರಸಂಗ ತಪ್ಪೋಗ್ಬಿಡುತ್ತದೇನೋ ಅಂತ. ಅದಕ್ಕಾಗಿ ಚಿತ್ತವನ್ನ ಆಕರ್ಷಣ ಮಾಡ್ತಾ ಇದ್ದ ಪರಮಾತ್ಮ, ಅದಕ್ಕೋಸ್ಕರವಾಗಿ ಕೃಷ್ಣ ಅಂತ ಹೆಸರು. ಆವಾಗ ಅಲ್ಲಿ ಆಗಿನ ಕಾಲದಲ್ಲಿ ಹುಟ್ಟಿರ್ತಕ್ಕಂತಹ ಅನೇಕ ಜ್ಞಾನಿಗಳೆಲ್ಲ ಅಂದ್ರಂತೆ, ಏನ್ ಪರಮಾತ್ಮ ಆ ಹೆಣ್ಮಕ್ಳು ಮನಿ ಮುಸುರಿ ತೊಳ್ಕೊಂಡು ದೇವರ ಪಾತ್ರೆ ತೊಳ್ಕೊಂಡಿರೋರಿಗೆ ಮೋಕ್ಷ ಎಲ್ಲ ಕೊಡ್ತೀವಿ, ನಮ್ಮಂತವ್ರಿಗೆ ಮೋಕ್ಷ ಕೊಡೋದಿಲ್ಲಲ್ಲ, ಇದು ಎಂಥ ರಾಜಕೀಯ. ನಾರೀಣಾಂ ಅಭಿಮೋಕ್ಷದ ಕಿಮಿತಿನೋ ದದ್ಯಾತ್ ವಿಶುದ್ಧಾತ್ಮನ. ಎಷ್ಟು ಸಾಧನೆ ಮಾಡಿಕೊಂಡು, ಏನು ಸುಲಭವೇ? 10 ನಿಮಿಷ ಗಾಯತ್ರಿ ಜಪ ಮಾಡ್ರಿ ಪರಮಾತ್ಮನಲ್ಲಿ ಮನಸ್ಸನ್ನಿಟ್ಟು, ಏನು ಸುಲಭ ಆಗ್ತದೆ ನೋಡ್ರಿ. 10 ನಿಮಿಷದಲ್ಲಿ 10,000 ಯೋಚನೆಗಳು ಬರ್ತಾವೆ, ಯಾವತ್ತೂ ಒಂದಿರೋದಿಲ್ಲ ಅವು, ಅವೆಲ್ಲ ಗಾಯತ್ರಿ ಜಪ ಮಾತ್ರ ಬರ್ತಾವೆ. ಅಂಥ ರೀತಿಯಲ್ಲಿ ಪರಮಾತ್ಮನ ವಿಷಯಕವಾದಂತಹ ಶಾಸ್ತ್ರ ತತ್ವಗಳನ್ನ ಕೇಳ್ಕೋಬೇಕು, ಶ್ರವಣ ಮಾಡಬೇಕು, ನಿರಂತರವಾಗಿ ಮನನ ಮಾಡ್ಕೋಬೇಕು, ಅದನ್ನ ನಿಧಿಧ್ಯಾಸನ ಮಾಡ್ಕೋಬೇಕು. ಅಲ್ಲಿ ಖಂಡಸ್ಮೃತಿ ಹುಟ್ಟಬೇಕು, ಆ ಖಂಡಸ್ಮೃತಿ ಅಖಂಡ ಸ್ಮೃತಿಯಲ್ಲಿ ಪರ್ಯವಸಾನ ಆಗಬೇಕು. ಈ ಸಮಯದಲ್ಲಿ ಇಂದ್ರಿಯ ನಿಗ್ರಹ ಇರಬೇಕು, ಮತ್ತೆ ಪರಮಾತ್ಮನಲ್ಲೇ ನೆಟ್ಟಿರ್ತಕ್ಕಂಥ ಬುದ್ಧಿ ಇರಬೇಕು. ಆಮೇಲೆ ಅದೇನಾಗಬೇಕು ಅಂದ್ರೆ ಧಾರಣದಲ್ಲಿ ಪರ್ಯವಸಾನ ಆಗಬೇಕು. ಧಾರಣ ಅನ್ನೋದು ಸಮಾಧಿಗೆ ಹೋಗ್ಬೇಕು. ಸಮಾಧಿಗೆ ಹೋದಾಗ ಪರಮಾತ್ಮ ಕಾಣಿಸ್ತಾನೆ. ಕ್ರಮೇಣ ಇಷ್ಟ ಮೆಟ್ಲುಗಳನ್ನ ಒಂದೊಂದು ಮೆಟ್ಲು ಹತ್ಲಿಕ್ಕೂ ಇದೇನೋ ಸುಮ್ಮನೆ ಸುಲಭವಾಗಿ ಹೇಳ್ಬೇಕು ಅಂತಂದ್ರೆ ಆಗೋದಿಲ್ಲ. ಜನ್ಮ ಜನ್ಮಗಳು ಬೇಕಾಗ್ತದೆ. ಇಷ್ಟೆಲ್ಲ ಇಷ್ಟು ಸುಲಭವಾಗಿ ಒಂದೇ ಕೂಗಳತೆ ವೈಕುಂಠ ಅಂತ ಕೂಗಿದ ತಕ್ಷಣ ವೈಕುಂಠ ಇದೆ ಅಂತ ಹೇಳಿ ಎಲ್ಲರೂ ಅನ್ಕೊಂತಾರ. ಒಂದೇ ಕೂಗಳತೆ ಎಷ್ಟಿದೆ ಅದು, ಯಾರು ಕೂಗುವಂತಹ ಕೂಗಳತೆ ಅದು. ಅದಕ್ಕಾಗಿ ಅವರೆಲ್ಲ ಅಂದ್ರಂತೆ, ನಾರೀಣಾಮಪಿ ಮೋಕ್ಷದ. ಇದು ಯಾವ ಕಾರ್ಯಕ್ರಮ ಮಾಡ್ಲಿಲ್ಲ ಅಂತಂದ್ರೂ ಕೂಡ ಹೆಣ್ಮಕ್ಳಿಗೆ ಮೋಕ್ಷ ಕೊಡ್ತೀನಿ ಅಂತೀಯ ನೀನು. ಏನ್ ರಾಜಕೀಯ ಅಲ್ವಾ? ದದ್ಯಾದ್ ವಿಶುದ್ಧಾತ್ಮನಾಂ ಅಸ್ಮಾಕಂಪಿತಿ ಯೋಗಿ ಪೂಗ ಮನಸಾಂ ಕೋಪಂ ವಿಧನ್ವನ್ನಿವ. ಅವ್ರಿಗೆಲ್ರಿಗೂ ಬಹಳ ಕೋಪ ಬಂದ್ಬಿಡ್ತಂತೆ. ಯಾರಿಗೆ? ಆ ಸಮಾಧ್ಯಾದಿ ಅವಸ್ಥೆಗಳಲ್ಲಿ ಸಾಧನೆ ಮಾಡತಕ್ಕಂತಹ ಮಹರ್ಷಿಗಳೆಲ್ಲ ಕೃಷ್ಣನ ಮೇಲೆ ಕೋಪ ಬಂತಂತೆ. ನೀನ್ ಈ ರೀತಿ ಗೋಪಿಕಾ ಸ್ತ್ರೀಯರಿಗೆ ಇಂಥವ್ರಿಗೆ ಎಲ್ರಿಗೂ ಮೋಕ್ಷ ಕೊಡ್ತಿ, ನಮಗ್ ಮಾತ್ರ ಏನ್ ಮಾಡ್ತಿ ಅಂದ್ರೆ ಕಾಯಿಸಿ ಕೂತ್ಕೊಂಡ್ರು. ಮಗನೇ, ಚಳಿ ಇಲ್ಲ, ಗಾಳಿ ಇಲ್ಲ, ಮಳೆ ಇಲ್ಲ, ಹೊರಟ ನೆಲದ ಮೇಲೆ ಕೂತ್ಕೊಂಡು ಗಾಯತ್ರಿ ಜಪ ಮಾಡು, ಸಾಧನೆ ಮಾಡ್ಕೋ, ಆ ಪ್ರತಿಗ್ರಹ ವೃತ್ತಿಯಲ್ಲಿರು, ಗೃಹಸ್ಥನಾದ್ರೆ ಹೆಂಡತಿ ಮಕ್ಕಳನ್ನು ಪೋಷಣೆ ಮಾಡು, ಅವ್ರ ಹತ್ರನೂ ಬಯಸ್ಕೋ, ಏನು ಹೇಳಬೇಡ. ಬ್ರಹ್ಮಚಾರಿ ಆಗಿದ್ರೆ ಗುರುಗಳ ಸೇವಾ ಮಾಡು, ಸನ್ಯಾಸಿ ಆಗಿದ್ರೆ ಮತ್ತೆ ಸರ್ವಸಂಗ ಪರಿತ್ಯಾಗಿ ಹಾಕೊಂಡು ಅಡ್ಡಾಡ್ಕೊಂಡಿರು, ವೃತ್ತ ನಿಯಮಗಳನ್ನು ಅನುಷ್ಠಾನ ಮಾಡು, ತೀರ್ಥಯಾತ್ರಾದಿಗಳನ್ನು ಮಾಡು, ಸತ್ಕರ್ಮಗಳನ್ನು ಅನುಷ್ಠಾನ ಮಾಡು, ಗೃಹಸ್ಥನಾಗಿದ್ರೆ ಪಿತೃಕಾರ್ಯಾದಿಗಳನ್ನೆಲ್ಲ ಮಾಡು, ಅದೇನು ಎಷ್ಟು ಮಾಡು. ಏನೂ ಮಾಡದೇ ಇದ್ದವರಿಗೆ ಮೋಕ್ಷ, ಎಲ್ಲ ಮಾಡೋರಿಗೆ ಈ ರೀತಿ ಅವಸ್ಥೆ. ಅದಕ್ಕೋಸ್ಕರವಾಗಿ ಕೋಪವನ್ನ ಕಳಿಬೇಕು ಅಂತ ಪರಮಾತ್ಮ ಅನ್ಕೊಂಡು, ಗೋಪಸ್ತ್ರೀ ನಿಕರಸ್ಯ ದುಗ್ಧ ಜಲದಿಂ ಸ್ವಂದಾತು ಕಾಮೋಹರಿ ತದ್ಯೇ ಹಸ್ತಿದ ದುಗ್ಧ ಮಂಡಲ ಮಥೋ ಮುಕ್ತಂಶ್ಚಾರೌ ರಚೆ. ಅದಕ್ಕೆ ಪರಮಾತ್ಮ ಅನ್ನಂತೆ, ನೋಡ್ರಿ, ಏನೂ ತಗೊಳ್ಳಾರದೆ ಅವ್ರಿಗೆ ಮೋಕ್ಷ ಕೊಟ್ಟೆ ಅಂತೆಲ್ಲ ಅನ್ಕೊಳ್ಳಕ್ಕೆ ಹೋಗ್ಬೇಡ. ಒಬ್ಬ ಹೆಣ್ಮಗಳು ತಾನು ತುಂಬಾ ಶ್ರಮ ಪಟ್ಟು ಕೆಲಸಗಳನ್ನ ಮಾಡ್ತಾಳೆ. ಶಾರೀರಿಕವಾದಂತಹ ಎಷ್ಟೇ ಶ್ರಮಗಳಿದ್ದರೂ ಕೂಡ ನಿತ್ಯ ಜೀವನದ ಕರ್ಮಗಳನ್ನ ಬಿಡದೇ ಇರೋ ಹಂಗ ಮಾಡಿ ಕಷ್ಟಪಟ್ಟು ಏನ್ ಮಾಡ್ತಾಳೆ. ಈ ಹೈನುಗಾರಿಕೆ ಅಂತೂ ತುಂಬಾ ಶ್ರಮ. ಹಾಲು ಕರಿಬೇಕು ಅಂತಂದ್ರೆ ಮೊದ್ಲು ಹಸುನ್ ಮೇಯಿಸ್ಕೊಂಡ್ ಬರೋದ್ರಿಂದ ಈ ಕಾರ್ಯಕ್ರಮ ಆರಂಭ. ಅದನ್ನ ಮೇಯಿಸ್ಕೊಂಡ್ ಬರ್ಬೇಕು, ಸಕಾಲಕ್ಕೆ ಹಾಲು ಕರಿಬೇಕು, ಕರುವನ್ನು ಸ್ವಲ್ಪ ಕಾಲದವರೆಗೆ ಮಾತ್ರ ಬಿಡ್ಬೇಕು. ಕರುವನ್ನ ಬಿಟ್ಟ ಮೇಲೆ ಜೋರಾಗಿ ಎಳೆದು ಬಿಟ್ರೆ ಅದು ಕಚ್ಚಿ ಹಿಡಿದಿರ್ತದೆ. ಕೆಚ್ಚಲಿಗೆ ಗಾಯ ಆಯ್ತಂದ್ರೆ ಹಸು ಹಾಲು ಕೊಡೋದಿಲ್ಲ. ತುಂಬಾ ಎಚ್ಚರ ಇರ್ಬೇಕು ಹಾಲು ಕರಿಯೋದಂದ್ರೆ. ಆ ಸರ ಬಿಟ್ಟ ನಂತರದಲ್ಲಿ ಏನಾದ್ರೂ ತಕ್ಷಣದಲ್ಲಿ ನೀವು ಕರ್ಕೊಳ್ಳಿಲ್ಲ ಅಂದ್ರೆ ಹಾಲನ್ನು ಒಳಗೆ ಎಳ್ಕೊತದ ಹಸು. ತುಂಬಾ ಬುದ್ಧಿವಂತ ಹಸುಗಳು ಇರ್ತವೆ. ಏನೋ ಈ ರೀತಿ ಅಲ್ಲಲ್ಲ, ನಿಂತಲ್ಲೇ ನಿಂತು ಯಂತ್ರದ ಹಂಗ ಹಾಲು ಕೊಡುವಂತ ಹಸುಗಳಲ್ಲ ಅವು. ಆ ಹಸುಗಳೆಲ್ಲ ಯಾಕೆಂದ್ರೆ ಧೇನೋಶೀಲಜ್ಞ ಕ್ಷೀರಂ ಹುಂಕ್ತೆ ಅಂತ ಹೇಳಿ
ಹಸುವಿನ ಹಾಲು ಕುಡ್ದವನ್ ತಲೆ ತುಂಬಾ ಚುರುಕಾಗ್ತದಂತೆ. ಯಾಕೆಂದ್ರೆ ಹಸು ಚುರುಕಿರ್ತದೆ, ಅದಕ್ಕೋಸ್ಕರ. ಒಂದೇ ಒಂದು ಸಣ್ಣ ಹೊಲಸು ಮೈ ಮೆತ್ಕೊಂಡಿರೋದಿಲ್ಲ ಅವು. ನಾಟಿ ಹಸುಗಳನ್ನು ನೋಡ್ರಿ ಬೇಕಾದ್ರೆ, ಇವೆಲ್ಲ ಬೇಕಾದಷ್ಟು ಮೈ ತುಂಬ ಸಾರಿಸ್ಕೊಂಡಿರ್ತಾವ. ಇವು ಯಾವ ಸೀಮೆ, ಅವು ಹಂಗಲ್ಲ. ಒಂದ್ ಚೂರು ಅಲ್ಲಿ ಏನಾದ್ರೂ ಅದು ಗೋಮಯ ಹಾಕಿಬಿಡ್ತಂದ್ರೆ ಅದ್ರ ಮೇಲೆ ಕೂತ್ಕೊಳ್ಳಲ್ಲ ಆ ಹಸು. ಗಂಜಲ ಹಾಕಿ ಬಿಟ್ರೆ ಕೂತ್ಕೊಳ್ಳೋದಿಲ್ಲ. ರಾತ್ರಿ ಇಡೀ ಕೂತ್ಕೊಂಡಿರ್ತಾವೆ ಅಂತ ನೀವು ಹೋಗಿ ಎಬ್ಸಿದ್ರೆ ಬೆಳಗ್ಗೆ ಹುಲ್ಲು ಹಾಕ್ಬೇಕಂತ ಎದ್ದಾಗಲೇ ಗಂಜಲ ಹಾಕೋದದು. ಹಸುನ್ ಸಾಕೋದು ಒಂದು ದೊಡ್ಡ ಇದು ಇದೆ, ಕಾರ್ಯಕ್ರಮ ಇದೆ. ಅದಕ್ಕೇನೆ ಒಂದು ನೈಪುಣ್ಯತೆ ಇರಬೇಕು. ಅಷ್ಟೆಲ್ಲ ಮಾಡಿ ಅದನ್ನ ಸಕಾಲಕ್ಕೆ ಹಾಕಿ ಅದನ್ನ ಕಾಯಿಸಿ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಕರೆದು ಆ ಹಾಲನ್ನ ಸರಿಯಾಗಿ ವ್ಯವಸ್ಥಿತವಾಗಿ ಬೆಕ್ಕು ಇತ್ಯಾದಿಗಳು ಯಾವುದು ಸಿಗದೇ ಇರೋ ಹಂಗೆ ಅದನ್ನ ಕಾಯಿಸಿಟ್ಟು ಅದನ್ನ ಹೆಪ್ಪಾಕಿ ಸಕ್ರಮವಾಗಿ ಅದನ್ನ ಶೋಧನೆ ಮಾಡಿಕೊಂಡು ಅದನ್ನ ಕಡಿದು ಅದರಿಂದ ಬೆಣ್ಣೆ ತೆಗೆದು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಗೃಹ ವಿನಿಯೋಗಕ್ಕೆ ಮನೆಯಲ್ಲಿ ಬಳಸಲಿಕ್ಕೆ ಇಟ್ಕೋಬೇಕು. ಇಷ್ಟು ಶ್ರಮ ಇದೆ. ಇಷ್ಟೆಲ್ಲ ಮಾಡಿ ಸಾಧನೆ ಮಾಡಿರ್ತಕ್ಕಂತಹ ಬೆಣ್ಣೆಯನ್ನ ಪರಮಾತ್ಮ ಅಂದ ಕ್ಷಣಾರ್ಧದಲ್ಲಿ ಅದನ್ನು ತಗೋತಾ ಇದ್ದೀನಿ ನೋಡ್ರಿ. ನೀವೇನ್ ಶ್ರಮ ಪಡ್ತೀರೋ, ಶಾರೀರಿಕವಾಗಿ ಇಷ್ಟನ್ನು ಮನಸ್ಸಿಟ್ಟು ಶ್ರಮ ಪಟ್ಕೊಂಡು ಬಂದಿರ್ತಾರೆ. ನೀವು ಒಂದೇ ಕಡೆ ಕೂತಲ್ಲೇ ಕೂತು ಶ್ರಮ ಪಟ್ಟಿದೀವಿ ಅಂತ ಹೇಳ್ತೀರಿ. ಅವ್ರು ಅಡ್ಡಾಡಿದ್ರೂ ಶ್ರಮ ಆಗ್ತಾನೆ ಇರ್ತೀವಿ. ಆದ್ರೆ ಅವ್ರು ಯಾವುದನ್ನು ಗಣನಕ್ಕೆ ತಗೊಳ್ಳದೇನೆ ಅವ್ರು ಹಂಗೇನೆ ಮಾಡ್ಕೊಂತಾನೆ ಇರ್ತಾರೆ. ಅಷ್ಟೆಲ್ಲ ಶ್ರಮ ಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನ ಅದನ್ನ ಲೀಲಾಜಾಲವಾಗಿ ಏನ್ ಮಾಡ್ಬಿಡ್ತೀನಿ, ಅಪಹಾರ ಮಾಡಿಬಿಡ್ತೀನಿ. ಗೋಪಸ್ತ್ರೀ ನಿಕರಸ್ಯ ದುಗ್ಧ ಜಲದಿಂ ಸ್ವಂದಾತು ಕಾಮೋ ಹರಿಹಿ ತದ್ಗೇ ಹಸ್ತಿತ ದುಗ್ಧ ಮಂಡಲ ಮಥೋ ಮುಷ್ಟಂಶ್ಚಾರೋ ವ್ರಜೆ. ಅದಕ್ಕಾಗಿ ಪರಮಾತ್ಮ ನಿಮ್ಮನ್ನ ಹಾಗೇನೆ ಏನೂ ಸಾಧನೆ ಮಾಡದೇನೆ ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಅನ್ಕೋಬೇಡ್ರಿ. ಜೀವಿತಾವಧಿಯಲ್ಲಿ ಅವ್ರೇನ್ ಸಂಪಾದನೆ ಮಾಡಿದ್ರು ಅದನ್ನ ಕಿತ್ಕೊಂಡ ಮೇಲೆ ನಾನು ಕ್ಷೀರಸಾಗರವನ್ನ ಅವ್ರಿಗೆ ಕೊಟ್ಟಿರೋದು. ಕ್ಷೀರಸಾಗರದ ನನ್ನ ಲೋಕ ಏನಿದೆ, ವೈಕುಂಠ ಲೋಕ, ಆ ಗೋಪಿಕಾಸ್ತ್ರೀಯರಿಗೆ ಕೊಡ್ಬೇಕಂದ್ರೆ ಇಲ್ಲಿ ಸಂಪಾದನೆ ಏನೇನ್ ಮಾಡಿದ್ರು ಅದನ್ನೆಲ್ಲ ಕಿತ್ಕೊಂಡ ನಂತರದಲ್ಲಿ ಯಸ್ಯಾರು ಗ್ರಹೀತು ಮಿಚ್ಛಾಮಿ ತಸ್ಯ ಸರ್ವಂ ಹರಾಮ್ಯಹಂ. ಎಲ್ಲ ಕಿತ್ಕೋಬೇಕಲ್ಲ, ಇಲ್ಲೆಲ್ಲ ಕಿತ್ಕೊಂಡ್ಮೇಲೆ ಅದನ್ನ ಕೊಡೋದು ನಾನು. ಅದಕ್ಕಾಗಿ ಅವ್ರಿಗೆ ಸುಮ್ಮನೆ ಕೊಟ್ಟು ಬಿಟ್ಟೆ ಅಂತ ಮಾತ್ರ ಆಪಾದನೆ ಮಾಡಬೇಡ್ರಿ ಎಂದಂತೆ ಕೃಷ್ಣ. ಹೀಗೆ ಪರಮಾತ್ಮ ನಿತ್ಯದಲ್ಲಿ ಈ ರೀತಿಯಾದಂತಹ ಕಳ್ಳತನ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಒಬ್ಬಳು ಗೋಪಿಕಾಸ್ತ್ರೀ ನೋಡ್ತಾ ಇದ್ಲಂತೆ. ಆದ್ರೂ ಆ ಕಳ್ಳತನ ಮಾಡೋದ್ರಲ್ಲಿ ಚಾತುರ್ಯ ಇತ್ತು ಅಂತ ಒಂದು ಸಂತೋಷ. ನಮ್ಮವ್ರು ಏನ್ ಮಾಡಿದ್ರು ಕೂಡ ಸಂತೋಷ ಅಲ್ವೇ? ಯಾಕೆ ಮಾಡಿದವ್ರು ನಮ್ಮವರಾಗುತ್ತೆ. ದಗ್ಧ ಮಂದಿರ ದೇಹೇಪಿ ಕಸ್ಯ ವನ್ನೋ ಅನಾದರ. ಕೆಲವು ಕಡೆ ನಮ್ಮವ್ರು ಏನ್ ಮಾಡಿದ್ರು ಕೂಡ ನಾವು ಒಪ್ಕೊಂತೀವಿ. ಅಗ್ನಿ ಅದು ಎಲ್ಲೆಲ್ಲಿ ಹೋಗ್ತದೋ ಅದೆಲ್ಲ ಸುಡೋ ಕಾರ್ಯಕ್ರಮ. ಮನೆ ಹತ್ಕೊಂತು ಅಂದ್ರೆ ಮನೆ ಸುಟ್ಟಾಗ್ತದೆ, ಮಂದಿರಕ್ಕೆ ಹತ್ಕೊಂತು ಅಂದ್ರೆ ಮಂದಿರವನ್ನು ಸುಟ್ಟಾಗ್ತದೆ, ಕೊನೆಗೆ ದೇಹಕ್ಕೆ ಹತ್ಕೊಂತು ಅಂದ್ರೆ ದೇಹನೇ ಸುಟ್ಟು. ಇಷ್ಟಾದ್ರೂ ಕೂಡ ಮತ್ತಿರ್ಗಾ ಏನಪ್ಪಾ ಅಂತಂದ್ರೆ ಚತುಸ್ಸಾಗರ ಪರ್ಯಂತಂ ಅಂತ ಹೇಳಿ ನಮಸ್ಕಾರ ಮಾಡೋದು ಮಾತ್ರ ಬಿಡುದಿಲ್ಲ. ಯಾಕೆ ಅಂದ್ರೆ ಅಪ್ರಿಯಾಣ್ಯಪಿ ಕುರ್ವಾಣ ಯಃ ಪ್ರಿಯ ಪ್ರಿಯೇವ ಸಹ. ಅಪ್ರಿಯವಾದ ಕೆಲಸವನ್ನ ಮಾಡಿದ್ರು ಕೂಡ ಪ್ರೀತ್ಯಾಸ್ಪದರಾದರೆ. ಯಾಕೆ ದಗ್ಧ ಮಂದಿರ ದೇಹೇ ಕಸ್ಯ ವನ್ನೋ ಅನಾದರ. ನಮ್ಮ ಮಠ ಮಂದಿರ ಮನೆ ನಮ್ಮ ಅಪ್ಪನ ಸುಟ್ಟು ಬಿಟ್ಟಿದೆ ಅಗ್ನಿ, ಆದ್ರಿಂದಾಗಿ ಅದಕ್ಕೆ ನಮಸ್ಕಾರ ಮಾಡೋದಿಲ್ಲ ಅಂತ ಯಾವ ಮಗಾನು ವೈಷ್ಣವ ಮಾಡೋದು ಬಿಟ್ಟಿಲ್ಲ. ಯಾವ ಮಗಾನು ಅಗ್ನಿಗೆ ನಮಸ್ಕಾರ ಮಾಡೋದು ಬಿಟ್ಟಿಲ್ಲ. ನಮ್ಮ ಅಪ್ಪನನ್ನು ಸುಟ್ಟಿದ್ದಿದೆ ಅಗ್ನಿ ರೀ ಅಂತ ಹೇಳಿ ಕಾಲ್ ತೋರಿಸ್ತಾನ? ಇಲ್ಲ, ನಮಸ್ಕಾರ ಮಾಡ್ತಾನೆ. ಯಾಕೆ? ಪ್ರಿಯನಾದಂಥವನು ಏನ ಅಪ್ರಿಯವಾದ ಕೆಲಸ ಮಾಡಿದ್ರು ಪ್ರೀತಿನೇ. ಅದಕ್ಕಾಗಿ ಆ ಗೋಪಿಕಾಸ್ತ್ರೀ ನೋಡ್ತಾ ಇದ್ದಂತೆ ಕೃಷ್ಣ ಕದಿತಾ ಇದ್ದಾನೆ. ಇಷ್ಟೆಲ್ಲ ಪರಿಶ್ರಮ ಪಟ್ಟು ಸಂಪಾದನೆ ಮಾಡಿರ್ತಕ್ಕಂತಹ ಬೆಣ್ಣೆಯನ್ನ ಲೀಲಾಜಾಲವಾಗಿ ಕದಿತಾ ಇದ್ದಾನೆ ಕೃಷ್ಣ. ನೋಡ್ತಾ ಸಂತೋಷ ಪಡ್ತಾ ಇದ್ಲಂತ ಗೋಪಿಕಾಸ್ತ್ರೀ. ಅಕ್ಕಿ ಸಂತೋಷ ಪಡ್ತಾ ಇದ್ರೆ ಸೊಸೆಯಾದವಳು ಅತ್ತಿ ಬಂದು ತಲೆಗೆ ಒಂದು ಕಟ್ಟಂತ ಹೊಡೆದ್ಲ. ಕಳ್ತನ ಮಾಡ್ತಾ ಇದ್ದಾನೆ, ನೋಡ್ತಾ ನಿಂತಿದೀಯಾ ಅಂತ. ಅದಕ್ಕನ್ವಂತೆ ಕಳ್ತನ ಆದ್ರೂ ಎಷ್ಟು ಚಂದಾಗಿ ಮಾಡ್ತಿದ್ದಾನೆ ನೋಡ್ರಿ. ಅದನ್ನ ನೋಡಿ ಬೈಬೇಕು ಅನ್ನೋ ಬುದ್ಧಿ ಬರಲಿಲ್ಲ ಅಂದಾಗ ಅತ್ತೆ ಆ ಕಡೆ ತಿರುಗಿದ್ಲಂತೆ. ತಿರುಗಿದ ಮೇಲೆ ಇವಳಿಗೆ ಬೈಬೇಕು ಅನ್ನೋದು ಅವಳಿಗೆ ಮರ್ತೋಯ್ತು. ಅದಕ್ಕಾಗಿ ಹರೋಪಯೋ ಮುಷ್ಣತಿ ಕಾಪಿ ತುಷ್ಟ ದಧಾರ ಮರ್ಕಾಯ ದದತ್ಯಮರಶಂ. ಇಷ್ಟು ಕಳ್ತನ ಮಾಡಿದ್ದಕ್ಕೆ ಸಂತೋಷ ಪಟ್ಟವಳು ಆಮೇಲೆ ಪರಮಾತ್ಮ ತಿನ್ನೋ ತನಕ ತಿಂದುಬಿಟ್ಟು ಅವ್ರ ಮನೆ ಬೆಕ್ಕಿಯೇ ಕರೆದು ಬಿಟ್ಟು ಬೆಣ್ಣೆ ತಿನ್ನಿಸ್ತಾ ಇದ್ದ. ಸಿಟ್ಟು ಬಂದ. ಇಷ್ಟರವರೆಗೆ ಸಂತೋಷದಿಂದ ನೋಡೋಳು ಸಿಟ್ಟು ಬಂದು ಏನು ಮಾಡಿಲ್ಲಂತೆ, ಪರಮಾತ್ಮನನ್ನು ಬೈಲಿಕ್ಕೆ ಹೊರಟಲಂತೆ. ಅಲ್ಲ, ಇಲ್ಲಿವರೆಗೆ ಇಲ್ಲದೆ ಇರ್ತಕ್ಕಂತಹ ಪರಮಾತ್ಮನ ಚರ್ಯಾದ ಬಗ್ಗೆ ಈಗ ಯಾಕೆ ದುಃಖ ಆಯ್ತು ಅಂದ್ರೆ ಅಂತಾರೆ, ಏನಿಲ್ಲ. ತಥಾಹಿ ತಚ್ಛೇಷಮನನ್ಯ ಯೋಗ್ಯಂ ಹರಂತ ಮುದ್ವಿಕ್ಷ್ಯ ಕಥಂ ನ ಮನ್ಯು. ನೋಡ್ರಿ, ಪರಮಾತ್ಮನ ಪ್ರಸಾದ ಅದನ್ನು ದೊಡ್ಡವರ ನೈವೇದ್ಯ ಮಾಡಿದ್ಮೇಲೆ ಕಾಲ ಹಾಕಿ ಹೋದ್ರೆ ಏನ್ ಮಾಡ್ತಾರೆ? ಬಾರಿಸ್ತಾರೆ.
ಪರಮಾತ್ಮ ಸಾಕ್ಷಾತ್ತಾಗಿ ತಾನು ತಿಂದಿರತಕ್ಕಂಥ ಬೆಣ್ಣೆ ಅದನ್ನ ಅಲ್ಲೇ ಉಳಿಸಿ ಹೋದ್ರೆ, ಬಳದು ಹೋದ್ರೆ, ಇನ್ಯಾರಾದ್ರೂ ನಾವು ತಿಂದು ಪರಮಾತ್ಮನ ಶೇಷವನ್ನು ತಿಂದ್ವಿ ಅಂತ ಸಂತೃಪ್ತರಾಗ್ತೀವಿ. ಅದನ್ನ ಬಿಟ್ಟು ಬಿಟ್ಟು ಹಾಳಾಗಿ ಹೋಗಿರೋಂತ ಬೆಕ್ಕಿಗೆ ಕೊಟ್ರೆ ಯಾಕ್ರಿ ಸಿಟ್ಟು ಬರೋದಿಲ್ಲ? ಬೆಕ್ಕಿಗೆ ಹಾಕದ ಅಂತಂದ್ರೆ ಪರಮಾತ್ಮನ ಶೇಷ ಬೆಕ್ಕಲ್ಲ ತಿನ್ಬೇಕಾಗಿರೋದು, ಇನ್ಯಾರು ತಿನ್ಬೇಕು? ನಾವು ತಿನ್ಬೇಕಾದ್ರೆ. ಅದಕ್ಕಾಗಿ ಬೆಕ್ಕಿಗೆ ಕೊಟ್ಟಿದ್ದಕ್ಕೆ ಕೋಪ ಬಂತೆ ಹೊರತು ಕೃಷ್ಣ ತಗೊಂಡಿದ್ದಕ್ಕೆ ಕೋಪ ಬರಲಿಲ್ಲ. ಇನ್ನು ಕೆಲವರು ಏನ್ ಮಾಡಿದ್ಲಂತೆ, ಭಗವಂತ ಮತ್ತೆ ಸಂತೋಷವಾಗಿ 4-6 ಜನ ಗೋಪಾಲಕರನ್ನು ಇಟ್ಟುಕೊಂಡು ಅವರನ್ನು ಬಗ್ಗಿಸಿ ತಾನ ಮೇಲೆ ಹತ್ತಿ ಕಳ್ತನ ಮಾಡ್ತಾ ಇದ್ದಂತೆ. ಬಂದವಳು ಏನ್ ಮಾಡಿದ್ಲಂತೆ, ಗೋಪಿಕಾಸ್ತ್ರೀ ಗಂಟೆ ಬಾರಿಸಿದ್ಲಂತೆ. ಯಾಕೆ? ಗಂಟೆ ಶಬ್ದ ಕೇಳಿ ಓಡೋಗ್ಲಿ ಅಂತಲ್ಲ, ಅವ್ರು ಯಾರು ಓಡಿ ಹೋಗ್ಲಿಲ್ಲ. ಇವಳು ಗಂಟೆ ಬಾರಿಸಿದ್ದಕ್ಕೋಸ್ಕರವಾಗಿ ಮನೆಯಾಗಿನವ್ರು ಯಾರು ಎದ್ದು ಬರ್ಲಿಲ್ಲ. ಈಕೆ ಯಾಕೆ ಗಂಟೆ ಬಾರಿಸ್ತಾರೆ? ಯಾಕೆ ಅಂದ್ರೆ ದೇವ್ರ ಪೂಜೆ ಸಮಯ ಗಂಟೆ ಬಾರಿಸ್ತಾ ಇರ್ಬೇಕು, ಅದಕ್ಕಾಗ ಅದನ್ನ ನೋಡಿ ಅದೊಂದು ದೇವತಾರ್ಚನ ಅಂತ ಹೇಳಿ ಗಂಟೆ ಬಾರಿಸ್ತಾ ಇದ್ಲು. ಇನ್ನೊಬ್ಳು ಪರಮಾತ್ಮ ಕದ್ದ ಓಡ್ ಹೊಟ್ಟು ಬಿಟ್ನಂತೆ. ಹೊರಟಾಗ ಸರ್ವಾಲಂಕಾರಗಳಾದಂತಹ ಗೋಪಿಕಾ ಸ್ತ್ರೀ ಕೃಷ್ಣನನ್ನು ಹಿಂಬಾಲಿಸ್ಕೊಂಡು ಓಡಬೇಕು ಅಂತ ಹೇಳಿ ಓಡ್ ಹೋಗ್ತಾ ಇದ್ಲಂತೆ. ಎಲ್ಲೆಲ್ಲಿ ಕೃಷ್ಣ ಹೆಜ್ಜೆ ಇಟ್ನೋ ಅಲ್ಲಲ್ಲಿ ಅವಳ ಕಬರಿಯಿಂದಾಗಿ, ಅವಳ ತುರುಬಿನಲ್ಲಿರುವಂತಹ ಹೂಗಳೆಲ್ಲ ಆ ಹೆಜ್ಜೆ ಮೇಲೆ ಅಲಂಕಾರ ಪ್ರಾಯವಾಗಿ ಬೀಳ್ತಾ ಇತ್ತು. ಪರಮಾತ್ಮನನ್ನ ಅರ್ಚನೆ ಮಾಡ್ಲಿಕ್ಕೆ ಇದೂ ಒಂದು ಸ್ಥಿತಿ ಇದೆ ಅಂತ ಗೊತ್ತೇ ಇರಲಿಲ್ಲ ಅಂತಂತೆ. ಅದರಷ್ಟೇ. ಹೀಗೆ ಪರಮಾತ್ಮ ಬೇಕಾದಷ್ಟೆಲ್ಲ ಕಳತನ ಮಾಡಿದ. ಆವಾಗ ಕಳ್ತನ ಮಾಡ್ತಾನೆ ಅಂತ ಬೇಕಾದಷ್ಟು ಜನ ಆಡ್ಕೊಳ್ಳಿಕ್ಕೆ ಆರಂಭ ಮಾಡಿದರು. ಜಗತ್ತಿನಲ್ಲಿ ಕಳ್ತನ ಮುಚ್ಚಾಕೋದು ನಾನಾ ರೀತಿ. ಯಾರು ಕಳ್ತನ ಮಾಡ್ತಾರೆ ಅಂತ ಹೇಳ್ತಾರೆ ನೋಡ್ರಿ, ನಮ್ಮ ಬಗ್ಗೆ ಅಪ್ರಿಯವಾದಂತಹ ನುಡಿಗಳನ್ನು ಯಾರು ಆಡ್ತಾರೆ ಅವ್ರನ್ನ ಮೊದ್ಲಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರನ್ನ ಬೈಬಾರ್ದು, ಅವ್ರನ್ನ ಅನಬಾರ್ದು. ಅವ್ರನ್ನ ಬೈದಿದ್ದಕ್ಕೆ ನಾವು ಪ್ರತಿಯಾಗಿ ಬೈಯೋದಾಗ್ಲಿ ದ್ವೇಷ ಆಗ್ಲಿ ಮಾಡ್ಬಾರ್ದು. ಏನ್ ಮಾಡ್ಬೇಕು? ಕರೆದು ಊಟಕ್ಕೆ ಹಾಕಿ. ಇದೊಂದು ವ್ಯವಸ್ಥೆ ಇದೆ. ನೀವು ಮೃದಂಗ ಇದೆಯಲ್ಲ, ಅದನ್ನ ಚರ್ಮ ಮಾತ್ರ ತೆಗೆದು ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಮೊದಲು ಅದನ್ನ ಕಟ್ಟಿಬಿಟ್ಟು ಬಾರಿಸಿದಾಗ ಕೆಟ್ಟ ಗರ್ಗರ ಧ್ವನಿ ಬರ್ತದೆ ಅದರಿಂದ. ವಾಸ್ತವದಲ್ಲಿ ಮೃದಂಗ ಧ್ವನಿ ಪರಮ ಮಂಗಳದಾಯಕ. ಆದರೆ ಆ ಮೃದಂಗವನ್ನು ಮಾತ್ರ, ಚರ್ಮವನ್ನು ಮಾತ್ರ ಕಟ್ಟಿ ಬಾರಿಸಿದ್ರೆ ತುಂಬಾ ಕರ್ಣ ಕಠೋರವಾದ ಧ್ವನಿ ಬರ್ತದೆ. ಒಂದು ವೇಳೆ ಅದಕ್ಕೆ ಶಾಯಿ ಅಂತ ಬರ್ತದೆ, ಅದನ್ನೇನಾದ್ರೂ ಅದಕ್ಕೆ ಹಚ್ಚಿಬಿಟ್ರಿ ಅಂತಂದ್ರೆ ಅದೇ ಮೃದಂಗದ ಧ್ವನಿ ಆಪ್ಯಾಯಮಾನವಕರವಾಗಿ ಕೇಳಿಸ್ತದೆ. ಅದಕ್ಕಾಗಿ ಜಗತ್ತಿನಲ್ಲಿ ಯಾರನ್ನಾದ್ರೂ ನೀವು ಒಲಿಸ್ಕೋಬೇಕಂದ್ರೆ ಮೊದ್ಲೇನ್ ಮಾಡ್ರಿ ಅಂದ್ರೆ ಬಾಯಿಗೆ ಸಕ್ಕರೆ ಹಾಕಿ. ಕೋನ ಯಾತಿ ವಶಂ ಲೋಕೆ ಮುಖಂ ಪಿಂಡೇನ ಪೂರಿತಃ ಮೃದಂಗೋ ಮುಖಲೇಪೇನ ಕರೋತಿ ಮಧುರಧ್ವನಿ ಅಂತ. ಮೃದಂಗವೂ ಕೂಡ ಮುಖಲೇಪವನ್ನ ಮಾಡಿಬಿಟ್ರೆ, ಆ ಶಾಯಿ ಅಂತ ಹಚ್ಚಿಬಿಟ್ರೆ ಅದು ಒಳ್ಳೆ ಧ್ವನಿಯನ್ನ ಹೆಂಗ್ ಮಾಡ್ತದೋ ಆ ರೀತಿಯಲ್ಲಿ ಪರಮಾತ್ಮ ತನ್ನನ್ನು ಕಳ್ಳ 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 ಅಂತ ಹೇಳಿ ಯಾರ್ಯಾರು ಬೈತಾರಲ್ಲ ಅವರೆಲ್ಲರಿಗೂ ಕೂಡ ಬೈದಂದು ಪರಮಾತ್ಮ ಉತ್ತಮೋತ್ತಮ ಲೋಕಗಳನ್ನ ಪ್ರದಾನ ಮಾಡಿದ. ವಾದರಾಜ ತೀರ್ಥರಂತಾರೆ ನೋಡಿದ್ರ ಕಳ್ತನ ಮಾಡಿದ್ದನ್ನು ಮುಚ್ಚಾಕೊಳ್ಳಿಕ್ಕೆ ಎಂತ ಹಾದಿಗೆ ಹೋಗಬಹುದು ಅಂತ ಕೃಷ್ಣ ಏನ್ ಮಾಡ್ದ ಅಂದ್ರೆ ಕಳ್ತನದಿಂದಲೇನೆ ತೋರಿಸ್ಕೊಟ್ಟ. ಸ್ವಕೀಯ ಚೌರ್ಯಂ ನಿತರಾಂ ಗೃಣಭ್ಯ ದದೌ ವಿಮುಕ್ತಿಂ ಕಿಲ ಕೋಪಬಾಲಃ ಅಹಂ ಸ್ವಮರ್ಮಾಲಪದಾಂಸ ಚಕ್ರೇ ಫಲೇನ ವಾಗ್ಬಂಧ ಮಿತಿ ಪ್ರತರ್ಕೆ. ಆ ಫಲವನ್ನ ಪರಮಾತ್ಮ ಕೊಡ್ಬೇಕಲ್ಲ, ಆ ಕೊಟ್ಟಾಗ ಅವರೆಲ್ಲರೂ ಬಾಯಿ ಮುಚ್ಕೊಂತಾರೆ. ಕಳ್ಳ ಅಂತಂದು ಹೇಳೋದನ್ನ ಬಾಯಿ ಮುಚ್ಕೊಳ್ಳಿ ಅಂತ ಹೇಳಿ ಪರಮಾತ್ಮ ಕೊಟ್ಟನೇನೋ ಮೋಕ್ಷವನ್ನ ಹಂಗೆ ಹೇಳೋರಿಗೆಲ್ಲರಿಗೂ. ಅದಕ್ಕಾಗಿ ಅವತ್ತಿಂದ ಇವತ್ತಿನವರೆಗೆ ಪರಮಾತ್ಮನನ್ನು ಇದೇ ರೀತಿ ನವನೀತ ಚೋರ ಅಂತ ಹೇಳಿ ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾನೆ ಇದ್ದಾರೆ. ಹೀಗೆ ನಡೀತಾ ಇತ್ತು. ನಡೀತಿರ್ಬೇಕಾದ್ರೆ ಗೋಪಿಕಾಸ್ತ್ರೀಯರ ಮಧ್ಯದಲ್ಲಿ ಒಂದು ಸ್ಪರ್ಧೆ ಆರಂಭ ಆಯ್ತು. ಹಿಂಗೆಲ್ಲ ಕಳ್ತನ ಮಾಡ್ತಾನೆ ಅಂತ ಹೇಳಿದಾಗ ಅವನೇನ್ ಕಳ್ತನ ಮಾಡ್ತಾನೆ, ಅವನನ್ನು ಹಿಡಿಯೋದು ಕ್ಷಣಾರ್ಥದ ಮಾತು, ಸಿಗೋದಿಲ್ಲ ಅಂತ ಕೆಲವರು. ಅದಕ್ಕೆ ಒಬ್ಳು ಖಂಡಿತ ಹಿಡಿತೀನಿ ನೋಡ್ರಿ, ಇವತ್ತೇ ಹಿಡಿತೀನಿ ಅಂತ ಹೇಳಿ ತಾನು ಬಹಳ ಕಾದಿದ್ದುಕೊಂಡು ನಡರಾತ್ರಿಯ ಹೊತ್ತಿಗೆ ಪರಮಾತ್ಮ ಬಂದ್ರೆ ನೋಡಿದ್ರಂತೆ. ಆವಾಗ ಪರಮಾತ್ಮ ಬಂದ ಅಂತ ಹೇಳಿ ಎಲ್ರಿಗೂ ಹೇಳ್ಬೇಕಲ್ಲ, ಹೇಳಲಿಕ್ಕೆ ಅಂತ ಹೋದ್ಲಂತೆ. ಪರಮಾತ್ಮ ಕಾಣ್ಲೇ ಇಲ್ಲ. ಅದಕ್ಕಾಗಿ ನಿನಗೆ ರಾತ್ರಿ ಕಾಲದಲ್ಲಿ ಸ್ವಪ್ನ ಭ್ರಾಂತಿ ಬಂದಿದೆ ಅಂತ ಎಲ್ಲರೂ ಅವಳನ್ನ ಆಡ್ತಾರೆ. ಮಾರನೇ ದಿವಸ ಪರಮಾತ್ಮ ಹಗಲ್ನಲ್ಲಿ ಬಂದ. ಹಗಲ್ನಲ್ಲಿ ಬಂದಾಗ ಈ ಸುಮ್ಮನೆ ಈ ರೀತಿಯಲ್ಲಿ ಎಲ್ರಿಗೂ ಹೋಗಿ ಹೇಳುವಷ್ಟರಲ್ಲಿ ಇವ ಕಾಣದೆ ಹೋಗ್ತಾನೆ. ಅದಕ್ಕಾಗಿ ಇವನನ್ನು ಹೋಗಿ ಹಿಡಿದು ಬಿಡಬೇಕು ಅಂತ
ಕೃಷ್ಣನನ್ನು ನಿಧಾನವಾಗಿ ಹಿಡಿಬೇಕಂದ್ರೆ ಓಡೋಗ್ಬಿಡ್ತಾನೆ. ಅದಕ್ಕಾಗಿ ನಯವಾದ ಮಾತುಗಳಿಂದ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಯೋಚನೆ ಮಾಡಿ ಹತ್ರ ಹೋಗಿ ಕೇಳಿದ್ದೆ ಕೃಷ್ಣನ. ಕೃಷ್ಣ, ಏನ್ ಮಾಡ್ತಿದ್ದೀಯಾ ಅಂತ ಕೇಳಿದೆ. ತಿರುಗಿ ನಿಂತಂತ ಪರಮಾತ್ಮ, ಏನ್ ಮಾಡ್ತಿದ್ದೀಯ ಅಂದ್ರೆ ಬೆಣ್ಣೆ ತಗೊಳ್ತಾ ಇದ್ದೀನಿ ಅಂತ. ಅಲ್ಲಪ್ಪ, ಇದು ನನ್ನ ಮನೆ, ನೀನ್ ಯಾಕೆ ಬಂದೆ? ನಮ್ಮನೆ ಬೆಣ್ಣೆ ನೀ ಯಾಕೆ ತಗೊಂಡೆ? ಕಳ್ತನ ಅಲ್ವೇ ಅಂತ ಕೇಳಿದೆ. ಕೃಷ್ಣ ಅಂದ, ಆ ಕಡೆ ಈ ಕಡೆ ತಿರುಗಿ ನೋಡಿ, ನಿನ್ ಮನೆನಾ ಅಂದಂತೆ. ಅವಳು ಸಂದೇಹ ಏನು, ನಂದೇ ಮನೆ ಅಂತಂತೆ. ಅದಕ್ಕಾಗಿ ಕೃಷ್ಣ ಹೇಳ್ದ, ಇಲ್ಲ, ಈ ಗೋಕುಲದಲ್ಲಿ ಎಲ್ಲ ನಮ್ಮಮ್ಮನಷ್ಟು ಸ್ವಚ್ಛವಾಗಿ ಮನೆ ಯಾರು ಇಟ್ಕೊಳ್ಳೋದಿಲ್ಲ, ನೀ ಇಷ್ಟು ಸುಂದರವಾಗಿ ಇಟ್ಕೊಂಡಿದ್ ನೋಡಿ, ನನ್ನ ಮನೆ ಏನೋ ಅಂತ ಭ್ರಾಂತಿಗೋಸ್ಕರ ಬಂದೆ. ನನ್ನಲ್ಲಿ ಕಳ್ತನ ಮಾಡ್ಲಿಕ್ಕೆ ಬರಲಿಲ್ಲ, ಭ್ರಮವಶಾತ್ ನಾ ಬಂದಿದ್ದೀನಿ, ತಪ್ಪಾಗಿದೆ, ಭ್ರಾಂತಿಯಿಂದ ಆದದ್ದೇ ಹೊರತು ಬುದ್ಧಿಪೂರ್ವಕವಾಗಿ ಆದದ್ದಲ್ಲ. ನೀವು ಶಿಕ್ಷಾ ಕೊಡ್ಬೇಕಾದ್ರೆ ಕಳ್ತನ ಮಾಡೋನು ಬುದ್ಧಿಪೂರ್ವಕವಾಗಿ ಕಳ್ತನ ಮಾಡಿದ್ದಾನೆ ಅಂತ ಸಾಬೀತಾದ್ರೆ ಮಾತ್ರ ಶಿಕ್ಷಾ. ನಾನು ಆಕಸ್ಮಿಕವಾಗಿ ಮಾಡಿರ್ತಕ್ಕಂತಹ ಕ್ರಿಯೆಗೆ ಶಿಕ್ಷಾ ಕೊಡಬಾರದು. ಓ ಹೌದೇ, ಸರಿ, ಹಾಗಾದ್ರೆ ಭ್ರಮವಶಾತ್ ಬಂದ್ಯಾ? ಸರಿ, ಬಂದವನು ಹಾಗಾದ್ರೆ ಬೆಣ್ಣೆ ಯಾಕೆ ತಗೊಂಡಿ? ನಿಮ್ಮ ಮನೆಯಲ್ಲಾದ್ರೂ ನೀನ್ ನಿಮ್ಮಮ್ಮಂಗೆ ಹೇಳಿ ತಗೋಬಹುದಲ್ಲ, ಹೇಳಲಾರ್ದೆ ಯಾಕೆ? ಅಲ್ಲಿ ಆದ್ರೂ ನಿನ್ ಮನೆಯಲ್ಲಾದ್ರೂ, ನನ್ನ ಮನೆ ಬೇಡ, ನಿನ್ನ ಮನೇನೇ ಅಂತ ಆದ್ರೂ ಕೂಡ ಕಳ್ತನ ಮಾಡೋ ತಪ್ಪಲ್ವೇ, ಯಾಕೆ ಮಾಡಿದ್ವಿ ಅಂತ ಕೇಳಿದ್ವಿ. ಅದಕ್ಕೆ ಕೃಷ್ಣ ಅಂದ, ಇಲ್ಲ ಇಲ್ಲ, ನಾನು ವಾಸ್ತವದಲ್ಲಿ ನನ್ನ ಮನೆ ಅಂತ ಅನ್ಕೊಂಡು ಬಂದೆ. ಬಂದ ತಕ್ಷಣ ನನ್ನ ಸ್ವಭಾವ ಸಹಜವಾಗಿ ಮೃದು ವಸ್ತುಗಳನ್ನ ನೋಡೋದು ನನ್ನ ಸ್ವಭಾವ. ಬೆಣ್ಣೆ ತುಂಬಾ ಮೃದುವಾದಂತಹ ಪದಾರ್ಥ, ಅದಕ್ಕಾಗಿ ಅದನ್ನು ನೋಡಿದೆ. ಅದನ್ನು ನೋಡಿದ ತಕ್ಷಣ ಅದರ ಮೇಲೆ ಒಂದು ಇರುವೆ ಹೋಗ್ತಾ ಇತ್ತು. ಆ ಹೋಗ್ತಿರೋ ಇರುವೆ ಯಾರು ಬೆಣ್ಣೆ ತಗೊಳ್ಳಕ್ಕೆ ಹೋಗ್ತಾರೋ ಅವ್ರಿಗೆ ಕಚ್ಚಿ ಬಿಡ್ತದೆ ಅಂತ ಹೇಳಿ ಲೋಕೋಪಕಾರದ ದೃಷ್ಟಿಯಿಂದ ಬೆಣ್ಣೆಯನ್ನು ತಗೊಂಡೆ. ಓಹೋ, ಹಾಗಾದ್ರೆ ತಿನ್ಲಿಕ್ಕೆ ತಗೊಳ್ಳಿಲ್ವೇ? ಇಲ್ಲ. ಓ, ಹಾಗಾದ್ರೆ ಈಗಲೂ ಕಳ್ತನ ಮಾಡಿದೀನಿ ಅಂತ? ಅಲ್ಲ. ಹೌದು, ನಾನು ಈಗಲೂ ಕಳ್ತನ ಮಾಡಿಲ್ಲ. ನೋಡ್ರಿ, ಶ್ರಾವತ್ಯ ಹೇಳ್ತಾ ಬರ್ತೀನಿ. ಹಸ್ತಂ ಕಿಂ ನವನೀತ ವಾಜನ ಮುಖೇ ನ್ಯಸ್ತತ್ವಯ ಶ್ರೀಪದೇ ದೃಪ್ತ ಪ್ರಸ್ತರ ಸಂಹಿತಾತಿ ಕಠಿಣ ವಸ್ತ್ರಾಂತರಾಯಾಗ್ರಹೇ ಯುಕ್ತಾನ ಸ್ಥಿತಿರಸ್ಯ ಕೋಮಲ ಹೃದ ತ್ವತ್ಮನ್ನಿ ಚಿತ್ತೇ ಮಮ ಪ್ರೀತ್ಯಾ ಸ್ಥಾಪಯಿತು ಮೃಗಾಕ್ಷಿ ಮೃದುನಿ ಯುಕ್ವಾಹ ಸಂಪಾದ್ವಸೌ. ಅಲ್ಲ, ಹಾಗಾದ್ರೆ ಆ ಇರುವೆಯನ್ನು ಓಡಿಸ್ಲಿಕ್ಕೆ ನೀನು ವಾಸ್ತವದಲ್ಲಿ ಅದನ್ನು ತಗೊಂಡಿಲ್ಲ. ಬೆಣ್ಣೆ ಬಗ್ಗೆ ನಿನಗೆ ಯಾಕೆ ಇಷ್ಟೊಂದು ವ್ಯಾಮೋಹ? ಒಳ್ಳೆ ಪದಾರ್ಥದ ಬಗ್ಗೆ ಈ ರೀತಿಯಾಗಿ ನೀನು ಪರ ಪದಾರ್ಥ ಅಂತಲೂ ಗುರುತಿಸ್ತೇನೆ ವ್ಯಾಮೋಹ ಮಾಡಿದ್ದಕ್ಕೆ ಈ ಕಳ್ಳತನ ಮಾಡಿದ್ದು. ನೋಡು, ತಿರ್ಗ ಕಳ್ಳ ಅಂತ ಮಾತ್ರ ಅನ್ಬೇಡ. ಮತ್ತೆ ಯಾಕೆ ತಗೊಂಡೆ? ಈ ಬೆಣ್ಣೆ ಇದೆಯಲ್ಲ, ಈ ಬೆಣ್ಣೆ ಮೃದುವಾದಂತಹ ಪದಾರ್ಥ. ಇದನ್ನು ನಿನ್ನಂತಹ ಕಠಿಣ ಸ್ವಭಾವದವರು ಮುಟ್ಟಬಾರದು. ನೀನು ಸ್ವಭಾವತಃ ಕಠಿಣ ಹೃದಯದವಳು. ಹೃದಯ ತುಂಬಾ ಕಠಿಣವಾಗಿದೆ ನಿಂದು. ಆದ್ರಿಂದಾಗಿ ನಿನ್ನ ಹೃದಯ ಕಠಿಣವಾದದ್ರಿಂದ ನಿಮ್ಮಂಥವ್ರ ಹತ್ರ ಮೃದುವಾದ ಬೆಣ್ಣೆ ಇರಬಾರದು ಅಂತ ನಾನು ಮೃದು ಸ್ವಭಾವದವನು, ಅದಕ್ಕಾಗಿ ನಾ ತಗೊಂಡೆ ಅಂತ ಹೇಳಿದೆ. ಅದಕ್ಕೆ ಅವಳಂದ್ಲು, ಹೌದಾ, ಸರಿ, ಹಾಗಿದ್ದ ಪಕ್ಷದಲ್ಲಿ ನಾನು ತುಂಬಾ ಮೃದು ಸ್ವಭಾವದವನು ಅಂತ ಹೇಳ್ಕೊಳ್ತೀಯಲ್ಲಪ್ಪ, ಎಷ್ಟು ಮೃದುವಾದವನು ನೀನು. 3 ತಿಂಗಳ ಹೊತ್ತಿನಲ್ಲಿಯೇನೆ ಜಾಡ್ಸ್ ಒದ್ದದ್ದಕ್ಕೆ ಬಂಡೆ ಮುರಿದು ಹೋಯ್ತು. ನೀವು ಒದ್ದದ್ದಕ್ಕೆ ಅಂಥದ್ದು ನೀನು ಮೃದುವಾದ ಸ್ವಭಾವದವನು, ಮೃದುವಾದ ಶರೀರದವನು, ನಾನು ಕಠಿಣಳು ಅಂತ ಹೇಳ್ತಾ ಇದ್ದೀಯಾ ಕೃಷ್ಣ ಅಂತ ಅವಳು ಕೇಳಿಲ್ಲ. ಅದಕ್ಕೆ ಪರಮಾತ್ಮ ಅಂದ, ನಾನು ಎಷ್ಟು ಮೃದು ಸ್ವಭಾವದವನು ಅಂತ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ಲ. ಈ ಕಾಠಿಣ್ಯತ ನನ್ನ ಹತ್ರ ಇಲ್ಲ ಅಂತನೂ ನಾನು ನಿಷೇಧ ಮಾಡೋದಿಲ್ಲ. ನನ್ನ ಹತ್ರ ಕಾಠಿಣ್ಯತೆ ಇದೆ. ಬಂತೆಲ್ಲಿಂದ ಅಂತ ಕೇಳು, ಅದು ಔಪಾಧಿಕ. ಸ್ವಾಭಾವಿಕರವಾಗಿ ನಾನು ತುಂಬಾ ಮೃದು. ಬಂತೆಲ್ಲಿಂದ ಅಂದ್ರೆ, ನಾನು ತುಂಬಾ ಚಿಕ್ಕವನಿದ್ದಾಗ ನನ್ನನ್ನ ಲಾಲಿಸ್ಬೇಕು ಅಂತ ನಿನ್ನ ಎದೆ ಮೇಲೆ ನನ್ನ ಕಾಲನ್ನ ಇಡಿಸ್ಕೊಂತ ಇದ್ದಿ. ನಿನ್ನ ಎದೆ ತುಂಬಾ ಕಠಿಣವಾಗಿತ್ತಲ್ಲ, ಗಟ್ಟಿ ಎದೆ, ಕಠೋರವಾದ ಹೃದಯದ ಮೇಲೆ ನಾನು ಕಾಲಿಟ್ಟಿದ್ದಕ್ಕೆ ನಿನ್ನ ಎದೆಯಲ್ಲಿರತಕ್ಕಂಥ ಕಠಿಣ ಸ್ವಭಾವ ನನ್ನ ಕಾಲಿಗೆ ಬಂತು. ಅದು ಎಷ್ಟು ಕಠಿಣ ಆಯ್ತು ಅಂದ್ರೆ, ಬಂಡೆ ನೋಡಿದ್ರು ನನಗೇನಾಗ್ಲಿಲ್ಲ ಅನ್ನಂತೆ. ಅದಕ್ಕೆ ಅವಳು ಆ ಅಂತನ್ನೋ ಅಷ್ಟರಲ್ಲಿ ಕೃಷ್ಣ ಅಲ್ಲಿಂದ ಹೊರಬಿಟ್ಟು, ಯಸ್ಯ ಶ್ರೀ ಚರಣಾಂಬುಜೇನ ಶಕಟಃ ಸಂಚಿರುಣಿತಾಂಗೋ ಭವತ್ ತಸ್ಯಾಂಗೇ ಮೃದುತಾನ ಯುಕ್ತಿ ಸಹಿತೇತ್ಯುಕ್ತಂ ಮುದಾಯೋ ವದತ್ ಬಾಲ್ಯೇ ಮಾಂ ಅಧಿರೋಪ್ಯ ವಕ್ಷಸಿ ಶಿಶುಂ
ಸನ್ಮರ್ತಮರ್ತ್ಯಾಸ್ತವ ಸ್ಥೂಲೋ ರೋಜ ಸಮಾಗಮೇನ ತದಿತಿ ಪ್ರೌಢಿಂ ಸದತ್ಯಾಂ ಮಮ. ಇನ್ನ ಒಬ್ಬಳು ಬಂದ್ಲಂತೆ. ಇನ್ನೊಬ್ಳು ಏನ್ ಮಾಡಿದ್ಲು, ಪರಮಾತ್ಮನನ್ನ ಕಟ್ಟಿ ಹಾಕ್ತೀನಿ ಅಂತ ಹೇಳಿ ಒಂದು ಕೆಲಸ ಮಾಡಿ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಮೇಲೆ ಬೆಣ್ಣೆಯನ್ನಿಟ್ಟುಬಿಟ್ಟು ಅದರ ಕೆಳಗೆ ನೀರಿನ ತಟ್ಟೆಯನ್ನಿಟ್ಟು ಅದರ ಕೆಳಗೆ ತಾನು ಮಲ್ಕೊಂಡಿಲ್ಲ. ಅಂದ್ರೆ ಆ ಬೆಣ್ಣೆ ತಗೊಳ್ಳಿಕ್ಕೆ ಹೋದಾಗ ಕೃಷ್ಣ ಆಕಸ್ಮಿಕವಾಗಿ ನೀರು ಚೆಲ್ತಾನೆ, ನನಗೆ ಎಚ್ಚರ ಆಗಿಬಿಡುತ್ತೆ ಅಂತ ಅವಳು ಯೋಚನೆ. ಪರಮಾತ್ಮ ಬಂದಂತೆ ಬೆಣ್ಣೆ ಗಡಿಗೆ ಮೇಲಿದೆ, ಕೆಳಗವಳು ಮಲಗಿದಾಳೆ. ಏನ್ ಮಾಡ್ಬೇಕು? ಅದಕ್ಕಾಗಿ ಮತ್ತ ಅವನ ಮುಖದಲ್ಲೇನೆ ಅಗ್ನಿ ಇದೆ, ಅದಕ್ಕಾಗಿ ಉಪ್ಪು ಅಂತ ಒಂದ್ ಸತ್ಯ ಅಂದ್ರೆ ಆ ಎಲ್ಲ ನೀರು ಒಣಗೋಗ್ಬಿಟ್ಟಂತೆ, ಬೆಣ್ಣೆ ತಗೊಂಡು ತಿಂದ್ಬಿಟ್ಟು ಹೋಗ್ಬಿಟ್ಟಂತೆ. ಅವಳಿಗೆ ಎಚ್ಚರಣೆ ಆಗಲಿ. ಅವಳು ಮಲಗಿದಲ್ಲೇನೆ ಮಲಗಿದಾಗಲೂ ಕೂಡ ಬೆಣ್ಣೆ ಖಾಲಿ ಆಗೋಗ್ಬಿಟ್ಟಿದೆ. ಅದಕ್ಕಾಗಿ ಅವಳು ತುಂಬಾ ದುಃಖಪಟ್ಟಳಂತೆ. ಕೃಷ್ಣ ಹಿಂಬಾಗಿಲಿನಿಂದ ಬರ್ತಾನೆ, ಅದಕ್ಕೋಸ್ಕರವಾಗಿ ಇನ್ಮೇಲಿಂದ ಎಲ್ಲರೂ ಹಿಂಬಾಗಿಲಿಗೆ ಕಾವಲಿ ಇರಲಿ ಅಂತ ಹೇಳಿ. ಸರಿ, ಎಲ್ಲರೂ ಏನ್ ಮಾಡಿದ್ರಂತೆ, ಇವಳು ಪಾಪ ತುಂಬಾ ಅನುಭವ ಪಟ್ಟವಳು, ಆದ್ರಿಂದ ಹಿಂಬಾಗಿಲಿಗೆ ಹೇಳಿದ್ದಾಳೆ, ಹಿಂಬಾಗಿಲಿಗೆ ಕಾಯ್ತಾ ನಿಲ್ಲೋಣ ಅಂತ ಎಲ್ಲರೂ ಮಾತಾಡ್ತಾ. ಹೆಂಗಸರ ಹರಟೆ ಆರಂಭ ಆದ್ಮೇಲೆ ತುದಿ ಇಲ್ಲ ಮೊದಲಿಲ್ಲ. ಜಗತ್ತಿನ 8ನೇ ಅದ್ಭುತ ಯಾವುದು ಅಂದ್ರೆ ಇಬ್ಬರು ಹೆಣ್ಮಕ್ಳು ಪಕ್ಕದಲ್ಲಿ ಕೂತು ಮಾತಾಡದೇ ಇರೋದು. ಅದರಿಂದ ಚೆನ್ನಾಗಿ ಮಾತಾಡ್ತಾ ಕೂತಿದ್ರಂತೆ. ಪರಮಾತ್ಮ ರಾಜಾರೋಷವಾಗಿ ಮುಂಬಾಗಿಲಿನಿಂದಲೇ ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಿದ್ದ. ಅದಕ್ಕೆ ಯಶೋಧಾದೇವಿ ಹತ್ರ ಬಂದು ಹೇಳಲಿಕ್ಕೆ ಆರಂಭ ಮಾಡಿದ್ರು. ಯದಾತ್ಮಜಸ್ತೆ ಪಿಬತಿ ಸ್ಮ ದುಗ್ಧಂ ವಿಭಿದ್ಯ ಪಾತ್ರಾಣಿ ತದಾ ಮಮಾಸಿ ನಮನ್ಯುರುತ್ಸರ್ಪಿತ ಪದೀಯದಂತಹ ದೃಗಂತಕಾಂತಿ ಹೃದಿತರ್ಕ ಯಂತ್ಯ. ನಿನ್ ಮಗ ಹಾಲು ಕುಡಿತಾನೋ ಪಾತ್ರೆಗಳನ್ನು ಹೊಡಿತಾನೋ ಅನ್ನೋದನ್ನ ನಾವು ವಾಸ್ತವದಲ್ಲಿ ಕಣ್ಣು ದೊಡ್ಡದ ಮಾಡಿ ಜಬರಿಸ್ಬೇಕು ಅಂತ ಹೋಗ್ತೀವಿ. ಯಶೋದೆ ಅವ ಕಣ್ಣು ತೆಗಿತಾನೆ, ಅವನ ಕಣ್ಣಿನ ಕಾಂತಿ ಏನು ಬರ್ತದಲ್ಲ, ನಮ್ಮ ಕೋಪ ಎಲ್ಲ ಆ ಕಾಂತಿಯ ಮಧ್ಯದಲ್ಲಿ ಕರಗಿ ಹೋಗ್ಬಿಡ್ತು. ಅದಕ್ಕಾಗಿ ಗೊತ್ತಾಗೋದಿಲ್ಲ ಅಂತ ಒಬ್ಳಲ್ಲ. ಅದಕ್ಕೆ ಇನ್ನೊಬ್ಳು ಹೇಳ್ತಾಳೆ, ಇಲ್ಲ ನಮ್ಮ ಹತ್ರ ಏನ್ ಮಾಡ್ತಾನೆ, ಅವಳಿಗೆ ಆ ರೀತಿ ಮಾಡ್ದ, ನಮಗೇನ್ ಮಾಡ್ತಾನೆ ಅಂತಂದ್ರೆ ಕದಿತಾನೆ. ಹಾಲು ಮೊಸರು ಬೆಣ್ಣೆಯನ್ನೆಲ್ಲ ಪರಮಾತ್ಮ ಕದಿತಾನೆ. ಕದ್ದ ಮೇಲೆ ಏನಾಗ್ತದೆ ಅಂತಂದ್ರೆ ನಾವು ಬೈಲಿಕ್ಕೆ ಅಂತ ಹೋಗ್ತೀವಿ. ಯಾವಾಗ ಬೈಲಿಕ್ಕೆ ಅಂತ ಹೋಗ್ತೀವೋ ಆವಾಗ ನಮ್ಮ ಕೊರಳ ಸುತ್ತ ತನ್ನ ಕೈಯನ್ನ ಹಾರದ ತರ ಹಾಕಿ ಮುದ್ದು ಮಾಡಿಬಿಡ್ತಾನೆ, ಬೈಯೋದು ಮರೆತು ಹೋಗ್ಬೋದು ಅಂತ. ಎರಡನೇದವಳು. ಮೂರನೇದವಳು, ಇಲ್ಲ ನಾನು ಹಿಡಿದು ಮಾತಾಡ್ಸೇ ಬಿಡ್ತೇನೆ ನಿನ್ನ ಮಗನನ್ನು, ನಾನು ಸ್ವಲ್ಪ ಚತುರೆ ಇವ್ರಿಗಿಂತ, ಹಿಡಿದು ಮಾತಾಡಿಸಿದೆ. ನೀನ್ ಈ ರೀತಿ ಕಳ್ತನ ಮಾಡಿದ್ರೆ ನಿಜವಾಗಿಯೂ ನಂದಗೋಪನ ಮಗನೇ ಅಲ್ಲ ನೀನು. ನಂದಗೋಪ ಎಷ್ಟು ಉದಾರಿ, ನೀನ್ ಕಳ್ತನ ಮಾಡ್ಕೊಂಡು ತಿರುಗಾಡ್ತೀಯಲ್ಲೋ, ನಿಮ್ಮ ಅಪ್ಪನ್ ನೀನ್ ಹೆಂಗೋ ಮಗ ಅಂತ ಹೇಳಿ ನಾವು ಬೈದಿವಿ. ಅದಕ್ಕೆ ಕೃಷ್ಣ ಅಂದ, ನಾನ್ ನಂದಗೋಪನಿಗೆ ಮಗನೇ ಅಲ್ಲ ಅಂತ ಹೇಳ್ದ. ಇದನ್ ಕೇಳಿದ್ರೆ ಯಶೋದಕ್ಕೆ ಕೋಪ ಬರ್ಬೇಕೆ? ಇಲ್ಲ, ಅವಳು ನಂಬಿದ್ರು. ಯದೀದೃಶಂ ಕರ್ಮ ಕರೋಷಿ ಕೃಷ್ಣ ನತರ್ಹಿ ನಂದಸ್ಯ ಸುತಸ್ತಮನ್ಯ ಇತಿ ರೀತಿ ಹಂತ ಹಸನ್ ಯಶೋದೆ ಬಹುನ್ಯನಿಷ್ಟಾನಿ ಸನಸ್ತನು. ಹಿಂಗ ಅನಿಷ್ಟಗಳನ್ನ ಮಾಡ್ತಾರೆ. ಇನ್ನೊಬ್ಳು ಹೇಳಿದಂತೆ, ಏನಾದ್ರೂ ದೇವರ ಹೆಸರು ಹೇಳಿಬಿಟ್ಟು ಮಕ್ಕಳಿಗೆ ಹೆದರಿಕೆ ಹುಟ್ಟಿಸ್ತಾರ ನೋಡ್ರಿ, ದೇವ್ರ ಹಂಗ್ ಮಾಡ್ಬಿಡ್ತಾನೆ, ಹಿಂಗ್ ಮಾಡ್ಬಿಡ್ತಾನೆ, ಮೂಗು ಕತ್ತರಿಸ್ಬಿಡ್ತಾನೆ, ನಾಳೆ ಬಂದು ನಿನ್ನ ಬೇಕಾಗಿರುವಂತಹ ಪದಾರ್ಥ ಕಿತ್ಕೊಂಡು ಹೋಗ್ಬಿಡ್ತಾನೆ ಅಂತ ಏನಾರ ಹೆದರಿಸಿಬಿಟ್ಟು ಮಾಡ್ಬೋದು ಅಂತ ಮತ್ತೊಬ್ಳು ಹೇಳಿದಂತೆ. ಇದು ದೇವ್ರ ನೈವೇದ್ಯಕ್ಕೋಸ್ಕರವಾಗಿ ಇಟ್ಟಿದ್ದು, ಬೆಣ್ಣೆ ಹಾಲು ಮೊಸರೆಲ್ಲ ಕೃಷ್ಣ ಹಾಳು ಮಾಡಬೇಡ ಅಂತ ಹೇಳಿ ಒಬ್ಳು ಹೇಳಿದಂತೆ. ಕೃಷ್ಣ ಹೌದಾ, ಹಾಗಿದ್ರೆ ನಾನೇ ದೇವರು ಅಂದ್ಬಿಟ್ನಂತೆ. ಗ್ರಹೇ ಗ್ರಹೇಯಂ ಇದಂ ಹಿ ದೇವಸ್ಯ ಸಮರ್ಪಣಾರ್ಹಂ ಇತೀರಿತೇ ತರ್ಹ್ಯಹಮೇವ ದೇವಃ. ನಾನೇ ದೇವರು ಅಂತಂದ ನಿನ್ನ ಮಗ. ಸಯಿತ್ಥಂ ಆವಾಶ್ಯ ತದೇವ ಭುಂಕ್ತೆ ನ ದೇವಿ ಪುತ್ರಸ್ತವದೇವ ಭಕ್ತಃ. ಏನ್ ಹೇಳೋಣ ಯಶೋದೆ, ನಿನ್ನ ಮಗ ನಿಜವಾಗಿಯೂ ಅವನು ವಾಸ್ತವದಲ್ಲಿ ದೇವರ ಭಕ್ತ ಆಗೋದಿಲ್ಲ, ಅವನು ಅಭಕ್ತನಾಗ್ತಾನೆ ಅಂತ ಹೇಳಿದ್ರು. ಇನ್ನ ಎಷ್ಟು ತಿಂತಾನೆ, ಅವ್ರ ಮನೆಯಲ್ಲೂ ತಿಂದ, ನಮ್ಮ ಮನೆಯಲ್ಲೂ ತಿಂದ, ಇನ್ನೊಬ್ರ ಮನೆಯಲ್ಲೂ ತಿಂದ, ಮತ್ತೊಬ್ರ ಮನೆಯಲ್ಲೂ ತಿಂದ, ಕಂಡವ್ರ ಮನೆಯಲ್ಲ ತಿಂದ್ರೆ ನಿನ್ನ ಮಗನ ಹೊಟ್ಟೆಯಲ್ಲಿ ಏನಾದ್ರೂ ಭೂತಗಳು ವಾಸ ಮಾಡ್ತಾವೋ ಏನೋ, ಕರ್ಕೊಂಡೋಗಿ ತೋರಿಸಿ ಆದ್ರೂ ತೋರಿಸಿ ಅಂತ ಅಂದ್ರಂತೆ. ನಿಜವಾಗಿಯೂ ಪರಮಾತ್ಮನ ದೇಹದಲ್ಲಿ ಪಂಚಮಹಾಭೂತಗಳು ವಾಸ ಮಾಡ್ತವೆ. ಅವರು ಹಾಸ್ಯಾಸ್ಪದವಾಗಿ ಹೇಳ್ತಾ ಇದ್ರು ಅಷ್ಟೇ. ಗ್ರಹೇ ಗ್ರಹೇಯಂ ನಮನೀತ ದುಗ್ಧ ದಧೀನಿ ಸರ್ವಾಣ್ಯಪಹತ್ಯ ಭುಂಕ್ತೆ ತಥಾಪಿ ತೃಪ್ತಿಂ ನ ಸುತಸ್ತವೇತಿ ಹಿಮಸ್ಯ ಭೂತಾನಿ ವಸಂತಿ ಕುಕ್ಷೌ.
ಮತ್ತೆ ಒಬ್ಬಳು ತುಂಬಾ ಪ್ರಯತ್ನ ಪಟ್ಟು ಕೃಷ್ಣನನ್ನ ಹಿಡಿದು ನಾಲ್ಕಾರು ಜನರ ಎದುರಿಗೆ ತೋರಿಸಿದ್ಲಂತೆ. ಕೃಷ್ಣ ಈ ರೀತಿ ನನ್ನ ಹತ್ರ ಸಿಕ್ಕಿದ್ದಾನೆ ಅಂತ ತೋರಿಸಿ ಅಂದ್ಲಂತೆ, ಕೃಷ್ಣ ಈ ಅಪಮಾನ ಮಾಡಿದ್ದಕ್ಕೆ ನಿನಗೆ ಇನ್ನೊಂದು ವಾರ ಹಾಲು ಮೊಸರು ಬೆಣ್ಣೆ ಯಾವುದು ಇಲ್ಲದೆ ಇರೋ ಹಂಗೆ ಮಾಡ್ತೀನಿ ಅಂತ ಹೇಳಿದೆ. ಬೆಣ್ಣೆ ಏನೋ ಕದಿಬಹುದು, ಹಾಲು ಮೊಸರು ಹೇಗೆ ಇಲ್ಲದೆ ಇರೋ ಹಂಗೆ ಮಾಡ್ತಾನೆ ಅಂತ ಹೇಳಿ ಮಲಗಿದ್ಲಂತ. ರಾತ್ರಿ ಹೋದ್ಲಂತೆ ಪರಮಾತ್ಮ ತನ್ನ ಹಿಂಡು ಗೋಪಾಲಕರನ್ನು ಕರ್ಕೊಂಡು ಹೋಗಿ ಸರಸರ ಹೋಗ್ಬಿಟ್ಟು ಎಲ್ಲ ಹಸುಗಳ ಕರುಗಳನ್ನು ಬಿಚ್ಚಿಬಿಟ್ಟು, ಅವು ಕರುಗಳು ಬಿಚ್ಚಿದ ತಕ್ಷಣ ಮೊದಲು ಮಾಡೋದೇನು ಅಂತಂದ್ರೆ ಅಂಬಾ ಅಂತ ಕೂಗ್ತಾ ನೇರವಾಗಿ, ಅವು ಸುಮ್ಮನೆ ಹೋಗೋದಿಲ್ಲ, ಅಂಬಾ ಅಂತ ಕೂಗುತ್ತಾ ಹಸುಗಳ ಹತ್ರ ಹೋಗ್ತಾವ. ಅದು ಏನು, ಆ ಕಾಡುಗತ್ತಲಿನಲ್ಲಿಯೂ ಆ ಕರು ಅನ್ನದೇ ತಾಯಿಯಾದಂತಹ ಹಸುವಿನ ಹತ್ರ ಹೋಗ್ತದೆ. ಅಷ್ಟು ಅದಕ್ಕೇನಿರ್ತದೆ ಅಂದ್ರೆ ತುಂಬಾ ಸ್ಥಿರ ಪ್ರಜ್ಞೆ ಇರ್ತದೆ, ಓದುವಂಥವು. ಸರಿ, ಸಾಮಾನ್ಯವಾಗಿ ದೊಡ್ಡವರು ಹಸುಗಳನ್ನು ಮೇಯಿಸ್ಲಿಕ್ಕೆ ಹೋಗ್ತಾರೆ, ಚಿಕ್ಕ ಮಕ್ಕಳು ಕರುಗಳನ್ನು ಮೇಯಿಸಿರ್ತಾರೆ. ಆ ಕರುಗಳನ್ನು ಸರಿಯಾಗಿ ಚಿಕ್ಕ ಮಕ್ಕಳು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಮನೆಯಲ್ಲಿರೋ ಯಜಮಾನರುಗಳೆಲ್ಲ ಎದ್ರಂತ ಸಣ್ಣ ಮಕ್ಕಳನ್ನು ಬೈದ್ರಂತ. ಆ ಮಕ್ಕಳನ್ನ ಬೈದ ತಕ್ಷಣ ಅವು ಸಣ್ಣ ಸಣ್ಣ 10-12 ವರ್ಷದ ಹುಡುಗರು ಅವು ಕರುನ್ ಸರಿಯಾಗಿ ಕಟ್ಟಿಲ್ಲ ಅಂತ ಹೇಳಿದ ತಕ್ಷಣ ಅವು ಎದ್ದು ಅಳ್ತಾ ಕುತ್ಕೊಂಡು ಬಂದು, ಸಣ್ಣ ಸಣ್ಣ ಹುಡುಗರು ಅಳ್ತಾ ಕುತ್ಕೊಂಡ್ಬಿಟ್ಟು ಸಮಾಧಾನ ಯಾರು ಮಾಡ್ಬೇಕು? ತಂದೆ ಆದವನು ಬೈದು ಹೋಗ್ಬಿಟ್ಟ, ತಾಯಿ ಎದ್ದು ಬಿಟ್ಟು ಸಮಾಧಾನ ಮಾಡ್ಕೊಂತ ಏನಂದ್ರೆ, ಬೇಜಾರು ಮಾಡ್ಕೋಬೇಡ, ನೀನ್ ಸರಿಯಾಗಿ ಕಟ್ಟಿರ್ಲಿಲ್ಲ ಅನ್ಸುತ್ತೆ, ಅದಕ್ಕೋಸ್ಕರವಾಗಿ ಆ ಕರುಗಳು ಎಲ್ಲ ಏನ್ ಮಾಡ್ಲಿಕ್ಕೆ ಹೋಗಿವೆ ಅಂದ್ರೆ ಹಸುಗಳ ಹಾಲು ಕುಡಿಲಿಕ್ಕೆ ಹೋಗಿವೆ. ಸರಿ, ಆ ಕರುಗಳೆಲ್ಲ ಇವರು ಎದ್ದು ದಡಬಡ ಅಂತ ಹೇಳಿ ಎದ್ದು ಗೋಷ್ಟಕ್ಕೆ ಹೋಗಿ ಅವುಗಳನ್ನು ಹುಡುಕಿ ಅವನ್ನ ತಂದು ಕಟ್ಟೋ ಅಷ್ಟರಲ್ಲಿ ಅಲ್ಲಿ ಎಲ್ಲ ಹಾಲೆಲ್ಲ ಸಂಪೂರ್ಣವಾಗಿ ಹೊರಟೋಗ್ಬಿಟ್ಟು 4ನೇ ದಿವಸಕ್ಕೆ ಹಾಲಿಲ್ಲ. ಇವತ್ತು ಹಾಲಿಲ್ಲ ಅಂದ್ರೆ ಏನರ್ಥ? ನಾಳೆ ಮೊಸರಿಲ್ಲ ಅಂತ. ನಾಳೆ ಮೊಸರಿಲ್ಲ ಅಂದ್ರೆ ಏನರ್ಥ? ನಾಡದ್ದಿಗೆ ಬೆಣ್ಣೆ ಇಲ್ಲ ಅಂತ. ಪರಮಾತ್ಮ ಹೇಳಿದ್ದ ಅದು ಎರಡೆರಡು ದಿವಸ ಬೇಕಾದಕ್ಕೆ, ಒಂದೊಂದು ಅದು ಪೋಸ್ಟ್ಪೋನ್ ಆಗಿ ಬರ್ಬೇಕಂದ್ರೆ ಒಂದು ವಾರದ ನಂತರದಲ್ಲಿ ಬೆಣ್ಣೆ ಸಿದ್ಧ ಆಗೋದು, ಇನ್ನು ಒಂದು ವಾರದ ತನಕ ಇಲ್ದೇ ಮಾಡ್ತೀನಿ ಅಂತ ಹೇಳಿದ್ದ ಪರಮಾತ್ಮ. ಯಾವುದು ಇಲ್ದೇ ಎಲ್ಲಾ ಹಸುವಿನಲ್ಲಿಯೂ ಹಾಲು ಬರಿದಾಗ ಹೋಗ್ಬೇಕು. 4ನೇ ದಿವಸ ಅವ್ರ ಹಾಲನ್ನು ಹೊಂದಿಸ್ಕೊಳ್ಳಿಕ್ಕೆ ಕಷ್ಟಪಡ್ಬೇಕು, ಬೇರೆಯವ್ರ ಮನೆಯಿಂದ ತಂದು ಅದನ್ನು ಪೂರೈಸಿ ವ್ಯವಸ್ಥೆ ಮಾಡ್ಬೇಕಲ್ಲ. ಆ ವ್ಯವಸ್ಥೆ ಮಾಡ್ಬೇಕಂದ್ರೆ ಇವತ್ತು ಅವ್ರ ಮನೆಯವ್ರು ಕೊಟ್ರು ಅಂದ್ರೆ ನಾಳೆ ಇವ್ರ ಮನೆಯಿಂದ ಅವ್ರಿಗೆ ಕೊಡ್ಬೇಕು, ಆಮೇಲೆ ನಾಳೆಗೂ ಹಾಲಿಲ್ಲ. ಹೀಗಾಗಿ ರಾತ್ರಿ ಎಬ್ಬಿಸಿ ಕುಡಿಸಿ ಆ ಮಕ್ಕಳನ್ನೆಲ್ಲ ಸಮಾಧಾನ ಮಾಡ್ಲಿಕ್ಕೆ ಕಷ್ಟಪಟ್ಟು ಹಾಲು ಮೊಸರು ಇಲ್ಲದೆ ಇರೋವರೆಗೂ ಶ್ರಮ ಪಡೋದ್ರಕ್ಕಿಂತ ಕೃಷ್ಣ ಬಂದಾಗ ಬೆಣ್ಣೆ ತಿಂದು ಹೋಗ್ತಾನೆ ಅಂದ್ರೆ ಸುಮ್ಮನಾಗಿ ಬಿಡೋದು ಒಳ್ಳೇದು ಅಂತ ಬಿಟ್ಟು ಬಿಟ್ಟರು. ಆಮೇಲೆ ಕೆಲವರು ಅಂದ್ರಂತೆ, ಯಾಕೆ ಕೃಷ್ಣ ಕರುಗಳನ್ನೆಲ್ಲ ಬಿಚ್ಚಿ ಬಿಡ್ತಿ ಅಂತಂದ್ರೆ, ಪರಮಾತ್ಮ ಅನ್ನಂತೆ ಎಲ್ಲಾರು ಕಟ್ಕೊಳ್ಳೋದು ಸ್ವಭಾವ, ಕಟ್ಕೊಂತಾ ಇರ್ತಾರೆ. ಸಂಸಾರದಲ್ಲಿ ಅನೇಕ ಬಂಧನಗಳನ್ನು ತಮ್ಮಷ್ಟಕ್ಕೆ ತಾವೇನೆ ಕಾಮಕ್ರೋಧಾದಿ ಅರಿಷಡ್ ವರ್ಗಗಳ ಬಂಧನಗಳನ್ನು ಜನಗಳು ತಾವಾಗೆ ಹಾಕೊಂತಾರೆ. ಬಿಡಿಸೋದು ಯಾರು? ನಾನು ಅಂದ್ಮೇಲೆ ನನ್ನ ಸ್ವಭಾವ ಏನು? ಬಿಡಿಸೋದು. ಯಥಾ ದೃಷ್ಟ್ಯಾ ಪ್ರಸನ್ನಸ್ಸನ್ ರಾಜಾ ಬಂಧಾಪನೋದಕೃತ ಏವಂ ದೃಷ್ಟಸ್ಸ ಭಗವಾನ್ ಕುರಿಯಾತ್ ಬಂಧ ವಿಭೇದನ. ಪರಮಾತ್ಮ ಸುಪ್ರೀತನಾಗಿ ನೋಡಿಬಿಟ್ರೆ ಸಾಕಂತೆ ಭವಪಾಶಗಳೇ ಬಿಚ್ಚಿ ಹೋಗ್ತವೆ ಅಂತಂದಾಗ ಈ ಕರುವಿನ ಪಾಶ ಬಿಚ್ಚೋದು ಏನು ಯಾವುದು ದೊಡ್ಡ ಕೆಲಸ? ಆದ್ರಿಂದಾಗಿ ಬಿಚ್ಚೋದೇ ನನ್ನ ಅಭಿಪ್ರಾಯ ಅಂತ ಹೇಳಿ ಬಿಚ್ಚಿದ್ದ. ಒಂದಾವೃತ್ತಿ ಒಬ್ಳು ಗೋಪಿಕಾ ಸ್ತ್ರೀ ತುಂಬಾ ಕಷ್ಟಪಟ್ಟು ಯಶೋದೆಗಿಂತ ಮುಂಚಿತವಾಗಿ ಕೃಷ್ಣನನ್ನು ಒರಳಿಗೆ ಕಟ್ಟಿದ್ದ. ಒರಳಿಗೆ ಕಟ್ಟಿದಾಗ ಒರಳನ್ನ ಕೃಷ್ಣ ಎಳ್ಕೊಂಡು ಹೊಂಟಂತೆ. ಗೋಪಿಕಾ ಸ್ತ್ರೀ ಕೇಳಿದಂತೆ, ಈ ಒರಳನ್ನ ಎಲ್ಲಿ ಎಳ್ಕೊಂಡು ಹೋಗ್ತೀನಿ? ಆ ಉತ್ತರ ದೇಶದಲ್ಲೆಲ್ಲ ಒರಳು ನೋಡ್ಬೇಕು, ಇಲ್ಲಿ ತರ ಚಿಕ್ಕದಿರೋದಿಲ್ಲ, ನಿಂತು ರುಬ್ಬೋ ಹಾಗೆ ಒಳ್ಳೆ ಹೀಗಿರ್ತದೆ. ಅಂದ್ರೆ ಅದರ ನಡು ಸಣ್ಣ, ಬುಡ ದಪ್ಪಗಿರ್ತದೆ, ಮೇಲ್ಭಾಗದಲ್ಲಿ ಅಗಲವಾಗಿ ರುಬ್ಬಿಕೊಳ್ಳಿಕ್ಕೆ ನಿಂತು ರುಬ್ಬೋ ಹಾಗೆ ವ್ಯವಸ್ಥೆ. ಅದು ಏಕಶಿಲಾದಲ್ಲೇನೆ ಮಾಡಿರ್ತಾರೆ. ಅದನ್ನ ಕೃಷ್ಣ ಎಳ್ಕೊಂಡು ಹೋಗ್ತಿದ್ದಂತೆ. ಗೋಪಿಕಾ ಸ್ತ್ರೀ ಕೇಳಿದಂತೆ, ಏನ್ ಈ ಒರಳನ್ನ ಎಳ್ಕೊಂಡು ಹೋಗ್ತಿದ್ಯಲ್ಲ ಯಾಕೆ ಅಂತ. ಇದ್ರ ಮೇಲೆ ಗುಂಡಿಟ್ಟು ಬಿಟ್ರೆ ನಿನ್ ತರ ಕಾಣಿಸ್ತದೆ, ಅದಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದೀನಿ ಅಂತಂತೆ ಕೃಷ್ಣ. ಇನ್ನು ಏನ್ ಹೇಳೋಣ ಯಶೋಧಾದೇವಿ, ನಾವೆಲ್ಲ ಕಣ್ಣಿನಿಂದ ಮಾತ್ರ ನೋಡ್ತೀವಿ, ಕೃಷ್ಣ ಕಣ್ಣಿನಿಂದನೇ ನೋಡ್ಬೇಕು ಅಂತಿಲ್ಲ, ಕೆಲವು ಸರ್ತಿ ಕಾಲಿನಿಂದನೂ ನೋಡ್ತಾನೆ ಅಂತ ಹೇಳಿದ್ರು. ಸಹಸ್ರ ಶೀರ್ಷ ಪುರುಷ ವಿಶ್ವತಶ್ಚಕ್ಷುರುತ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಅಂತಾರಲ್ಲ. ಕ್ವಚಿತ್ ಕರೇಣೈವ ಹಿ ದುರ್ಗದ ಭಾಜನಂ
ಕ್ವಚಿಚ್ಚ ಪಾದೇನ ಸಮೀಕ್ಷತೆ ಸಖಿ ಸಮಾಗತ ಪಶ್ಯತಿ ಪೃಷ್ಠತಸ್ತದ ಸವಿಶ್ವತಶ್ಚಕ್ಷುರಿವಾಸ್ತಿ ಬಾಲಕ. ಮುಂದೆ ನಡ್ಕೊಂಡು ಹೋಗ್ತಿದ್ದಾನೆ ಅಂತ ಕಂಡಿಲ್ಲ ಅವನಿಗೆ ಬೆಣ್ಣೆ ಮೊಸರಿನ ಪಾತ್ರೆ ಅಂತ ನಾವು ಅನ್ಕೊಂಡು ಹೋಗಿರ್ತೀವಿ. ಹಿಂದೆ ತಿರುಗಿ ಕೈ ಹಾಕಿ ಬೆಣ್ಣೆಯನ್ನು ತಗೊಂಡು ಹೋಗ್ತಾನೆ ಕೃಷ್ಣ. ಅವನಿಗೆ ಹಿಂದೂ ಕಣ್ಣಿದ್ದಾವೋ ಏನೋ ಅಂತ ಹೇಳಿ ಆಶ್ಚರ್ಯ. ಇನ್ನ ವಿಶ್ವಂಭರನಾದಂತಹ ಈ ಪರಮಾತ್ಮನ ಕಟ್ಟೋದು ಬಹಳ ಕಷ್ಟ ಅಂತ ಹೇಳಿ ಅದಕ್ಕೋಸ್ಕರವಾಗಿ ನಾವೇ ಏನ್ ಮಾಡಿದ್ವಿ ಅಂದ್ರೆ ಒಂದ್ಸರ್ತಿ ಎಲ್ಲರೂ ಸೇರಿ ಕಟ್ಟೋಣ ಅಂತ ಪ್ರಯತ್ನ ಪಟ್ಟು ಎಲ್ಲರೂ ಹಗ್ಗ ಹಿಡ್ಕೊಂಡು ಹೋದ್ವಿ. ಆದ್ರೆ ಕೃಷ್ಣ ಮಧ್ಯದಿಂದ ಮಾಯವಾಗಿ ಹೊರಗೆ ಬಂದು ನಿಂತಿದ್ದ. ನಮ್ಮಷ್ಟಕ್ಕೆ ನಾವೇ ಗಂಟು ಹಾಕೊಂಡಿದ್ವಿ. ನಾವು ಮಧ್ಯದಲ್ಲಿ ಗಂಟು ಹಾಕೊಂಡಿದ್ವಿ, ಅವಾಗ ಗಂಟು ಹಾಕೊಳ್ಳದೆ ಇದ್ದವ ಹೊರಗೆ ಇದ್ದ. ಇನ್ನ ಯಾವ್ಯಾವ ಪದಾರ್ಥಗಳನ್ನು ಮುಚ್ಚಿಡ್ಬೇಕು ತೆಗೆದಿಡ್ಬೇಕು ಅವನ್ನೆಲ್ಲವನ್ನು ಮೇಲೆ ನಾಗೊಂದಿ ಅಂತ ಹಿಂದಿನ ಕಾಲಕ್ಕೆಲ್ಲ ದೊಡ್ಡ ದೊಡ್ಡ ಸಜ್ಜಾದ ಮೇಲೆ ಇಟ್ಟಿರೋರು. ಹಾಗಾಗಿ ಆಯಾ ಪದಾರ್ಥಗಳು ಚಿಕ್ಕ ಬಾಲಕನಾಗಿರೋ ಇವನಿಗೆ ಸಿಗೋದಿಲ್ಲ ಅಂತ ಮೇಲೆ ಇಡ್ತಿದ್ವಿ. ಅದೇನಾಯ್ತು ಅಂತಂದ್ರೆ ವಾಸ್ತವದಲ್ಲಿ ಆ ಯಾವ ಪದಾರ್ಥಗಳನ್ನ ಮೇಲೆ ಸಿಗೋದಿಲ್ಲ ಅಂತ ನಾವ್ ಇಡ್ತೀವೋ ಇವ ಹೋಗಿ ಅದ್ರ ಕೆಳಗೆ ನಿಂತ ಅಂದ್ರೆ ಇವ ಕೈ ಬೆಳೆಸ್ದಾಗ ಇವ ಕೈ ಅಷ್ಟೇ ಎತ್ತರಕ್ಕೆ ಬೆಳೀತದಮ್ಮ ನಾವು ನೋಡ್ತೀವಿ. ಯಾಕೆಂದ್ರೆ ಇವನಿಗೇನೋ ಅಣಿಮಾದಿ ಅಷ್ಟಸಿದ್ಧಿಗಳಿದ್ದಾಗ ಮಾತ್ರ ಸಾಧ್ಯ. ಅಣಿಮ ಮಹಿಮ ಗರಿಮ ಲಹಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಮತ್ತು ವಶಿತ್ವ ಅಂತ ಹೇಳಿ 8 ಸಿದ್ಧಿಗಳು. ನಿನ್ ಮಗನಿಗೆ 8 ಸಿದ್ಧಿಗಳು ಇದ್ದಾವೆ ಅನಿಸ್ತದೆ. ಹೋಗ್ಲಿ ಇಷ್ಟೆಲ್ಲ ಮಾಡ್ತಾನಲ್ಲ, ನೀವ್ ಯಾಕೆ ಅವನನ್ನು ಶಿಕ್ಷಾ ಮಾಡಬಾರ್ದು ಅಂತ ನನ್ ಕೇಳ್ಬೇಡ. ನನಿಷ್ಠುರ ವಾಕ್ಯ ಮುದೇತಿ ವಕ್ರಾತ್ ಕರಶ್ಚನ ಸ್ಥಾಡಯಿತು ಯಶೋದೆ ವಿಲೋಲ ನೇತ್ರಂ ತವ ರತ್ನಂ ಧ್ರುವಂ ಸುತಸ್ತೆ ಜಗದಾಂಬಿ ಅಂತ. ಒಂದ ಸರ್ತೆ ಕಣ್ಣನ್ನ ಕಂಕಿಸಿ ನಮ್ಮನ್ನು ನೋಡ್ಬಿಟ್ಟ ಅಂದ್ರೆ ಮಾಡಿರೋ ಎಲ್ಲ ಅಪರಾಧಗಳು ಮರ್ತೋಗ್ಬಿಡ್ತಾವೆ. ನಗತಾ ನಿಂತು ಬಿಡ್ತೀವಿ, ಕ್ಷಣಾರ್ಧದಲ್ಲಿ ಮಾಯ ಆಗ್ಬಿಡ್ತಾವೆ. ಪದಾಂಧಕಾರಾರ್ಪಿತ ತದ್ಯಮತ್ರಂ ಅಪಿಸ್ವಭಾಸಯನ್ ನಯನಂತ ಲಕ್ಷ್ಮಿಯ ನಿರೀಕ್ಷತೆ ಲೋಚನಯೋ ಕಿಲೇಶ ವಿವರ್ತಿ ಬಾಲಸ್ತವ ಪುಷ್ಟವಂತವು. ನಮಗೆ ವಾಸ್ತವದಲ್ಲಿ ಕತ್ಲಿನಲ್ಲಿ ನೋಡುವಂತಹ ಸಾಮರ್ಥ್ಯ ಇಲ್ಲ. ಗೂಬೆಗಳಿಗೆ ಕತ್ಲಿನಲ್ಲಿ ನೋಡುವಂತಹ ಸಾಮರ್ಥ್ಯ ಇಲ್ಲ. ನಿನ್ ಮಗ ಇಷ್ಟು ಸುಂದರಾಂಗ, ಗೂಬೆ ಅಂತ ಬೈಲಿಕ್ಕೆ ಬರೋದಿಲ್ಲ. ಆದ್ರೆ ನಮಗನಿಸ್ತದೆ ಇವನಿಗೆ ಕತ್ಲಿನಲ್ಲಿರೋ ಹಾಲು ಮೊಸರು ಬೆಣ್ಣೆಯ ಪಾತ್ರೆ ಎಲ್ಲ ಸರಿಯಾಗಿ ಕಾಣಿಸ್ತದೆ ಅಂದ್ರೆ ಪ್ರಾಯ ಕಣ್ಣಲ್ಲಿ ಸೂರ್ಯಚಂದ್ರರು ಏನಾರು ಇದ್ದಾರೋ ಏನೋ ಅಂತಾರೆ. ಚಂದ್ರಮ ಅಮನಾಸೋ ಜಾತಶ್ಚಕ್ಷೋ ಸೂರ್ಯೋ ಅಜಾಯತ ಮುಖ ಆದಿತ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಾಜಾಯತ. ಇನ್ನು ಹೋಗ್ಲಿ ಇಷ್ಟೆಲ್ಲಾ ಪದಾರ್ಥಗಳನ್ನ ತೆಗೆದಿಟ್ರೆ, ಬಾಗಲ್ ತೆಗೆದಿಟ್ರೆ ಕಳ್ತನ ಮಾಡ್ತಾನೆ ಅಂತ ಹೇಳಿ ಕೆಲವಾರು ಸತ್ತೆ ನಾವು ಬಾಗಿಲನ್ನು ಗಟ್ಟಿಯಾಗಿ ಮಲಕೊಂಡಿದ್ದು ಇದೆ, ಗಟ್ಟಿಯಾಗಿ ಹಾಕೊಂಡು ಮಲ್ಕೊಂಡಿದ್ದು ಇದೆ. ಆದ್ರೆ ಏನ್ ಸ್ವಾರಸ್ಯ ಗೊತ್ತಾ, ನಮ್ಮ ಕಣ್ಣೆದ್ರಿಗೆ ಅವ್ನು ಬರ್ತಿರೋ ಹಂಗೇನೆ ಆ ಚಿಲುಕದ ಅಗಳೆಗಳು ತಾವಾಗೆ ತೆಕ್ಕೊಳ್ತಾವ. ನೀವೇನ್ ಮಾಡ್ತಾನೋ ಗೊತ್ತಿಲ್ಲ. ಮಂತ್ರಾತ್ಮ ಸಕವಾಟಿ ಮಾಶು ವಿವೃತಂ ಕರ್ತುಂ ಸಮರ್ಥೋ ವೃಥ ಬಂಧಂ ನಿತ್ಯ ವಿಮುಕ್ತಿದೋ ರಚಯಿತುಂ ವಿಶ್ವಂಭರೋಯಂ ಜಗತ್ ವಕ್ತ್ರೇ ದರ್ಶಯಿತುಂ ಕಠೋರ ವಚಸಾಂ ವಿಸ್ಮಾಪನಂ ಕರಿಹಿಚಿತ್ ಬದ್ಧ ಪಾಠಯಿತುಂ ಚ ತದ್ ವಿಟಪಿನಂ ಕಿಂದೇವಿ ಕೃಮೋವಯಂ. ಏನ್ ಮಾಡೋಣ, ಅವೆಲ್ಲ ತೆಕ್ಕೊಳ್ತಾವೆ. ಪ್ರತಿಬಂಧಕಗಳನ್ನೆಲ್ಲ ಹಾಕಿಟ್ಟಿರ್ತೀವಿ, ಮುಳ್ಳು ಇನ್ನೊಂದು ಮತ್ತೊಂದು ಕಾಲ ದಾಟಿ ಹೋಗ್ಲಿಕ್ಕೆ ಯಾವುದು ಏನು ತೊಂದರೆ ಆಗುದಿಲ್ಲ. ಲೀಲಾಜಾಲವಾಗಿ ಆಯಾ ಪದಾರ್ಥಗಳು ಪಕ್ಕಕ್ಕೆ ಸರಿದು ಬಿಟ್ಟು ಹೋಗಿ ದಾರಿ ಆಗ್ತಿದೆ, ನಾವು ನೋಡ್ತೀವಿ ಕಣ್ಣಾರೆ. ವಿಶ್ವಂಭರ ವಿಶ್ವಾಧಾರಕ ಇದ್ದಂಗೆ ಏನ್ ಬೇಕೋ ಯಾವ ಪದಾರ್ಥ ಇವನಿಗೆ ಎಷ್ಟು ಸರ್ತೆ ಬೇಕೋ ಅಷ್ಟು ಸರ್ತೆ ತಗೊಂತಾನೆ ಅಂತ ಎಲ್ಲ ಏಕಪ್ರಕಾರವಾಗಿ ಪರಮಾತ್ಮ ಬಗ್ಗೆ ಚಾಡಿ ಬೀಳುತ್ತಾನೆ ಇದ್ದಾರೆ. ಪರಮಾತ್ಮ ಬಂದ, ಕೃಷ್ಣ ಹೊರಗೋದವನು ಬಂದ್ಬಿಟ್ಟು ಒಂದ್ ಸರ್ತೆ ನೋಡಿ ಬರ್ತೀವಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಭಯ ಆದಂಭ. ಯಾಕೆಂದ್ರೆ ಇದನ್ನೆಲ್ಲ ಹೇಳ್ತಿದ್ದೀವಿ ಅಂತ ಏನಾದ್ರೂ ಗೊತ್ತಾಗ್ಬಿಟ್ರೆ ಇನ್ನು ನಾಳೆ ಇನ್ನು ಹೊಸದಾದ ಶಿಕ್ಷೆ ಏನೋ ಬೇರೆ ಕೊಡ್ತಾನೆ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಎಲ್ರು ಏನ್ ಮಾಡ್ಬಿಟ್ರಂತಂದ್ರೆ ಸುಮ್ಮನೆ ಭಾವಬದ್ಧರಾದವ್ರ ತರ ಕೆಲವರು ಸುಮ್ಮನೆ ನಿಲ್ಲೋದು, ಕೆಲವರು ಬರ್ತೀವಿ ಅಂತ ನಿಧಾನವಾಗಿ ಇಲ್ಲಿಂದ ಹೊರಟು. ಆವಾಗ ಯಶೋಧಾದೇವಿ ಇವರು ಹೇಳಿದ್ದು ಯಾವುದು ಕೂಡ ನಂಬಬಾರದು. ಇವರೆಲ್ಲ ಚಾಡಿ ಹೇಳಿದ್ದಾರೆ ಅಂತ ಕೃಷ್ಣನಿಗೆ ಗೊತ್ತಿದೆ, ಸರ್ವಜ್ಞ ಮೂರ್ತಿ. ಅದಕ್ಕಾಗಿ ಗೊತ್ತಿದ್ರು ಇವ್ರು ಹೇಳಿದ್ದನ್ನು ನಮ್ಮಮ್ಮ ನಂಬಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಅತ್ಯಂತ ಮುಗ್ಧತೆ, ಇನ್ನೋಸೆನ್ಸಿಯನ್ನು ಮುಖದಲ್ಲಿ ತೋರಿಸ್ಬೇಕು. ಯಾವ ಮಕ್ಕಳಿಗೆ ಅತ್ಯಂತ ಮುಗ್ಧತೆ ಇದೆ ಅಂತ ಗೊತ್ತಾಗ್ತದೆ? ಅವರಿಗೆ ಪದಾರ್ಥ ತುಂಬಾ ಬಹುಮೂಲ್ಯವಾದದ್ದಾಗಲಿ ಅಥವಾ ನಿರ್ಮೂಲ್ಯವಾದಂತಹ ಪದಾರ್ಥ ಎರಡನ್ನೂ ಒಂದೇ ರೀತಿ ಮಕ್ಕಳು ನೋಡ್ತಾ ಇದ್ರಂತಂದ್ರೆ ಅವಾಗ ಅವ್ರೇನಾದ್ರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ತಾಯಿಯಾದವರಲ್ಲಿ ಯಾರು ನಂಬೋದು?
ಆ ಮುಗ್ಧತೆ ಏನ್ ಮಾಡ್ಬಿಡ್ತದೆ ಅಂದ್ರೆ ಅವ್ರು ಮಾಡಿಲ್ಲ ಅಂತ ನೋಡಿದವರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ನಿಷೇಧ ಮಾಡ್ಲಿಕ್ಕೆ ಕಾರಣ ಮಾಡ್ತಾರೆ. ಅದಕ್ಕಾಗಿ ತನ್ನ ತಾಯಿಯನ್ನ ಇವರು ಹೇಳಿದ್ದೆಲ್ಲ ಸುಳ್ಳು ಅಂತ ನಂಬಿಸ್ಲಿಕ್ಕೆ ಪರಮಾತ್ಮ ಏನ್ ಮಾಡಿದಂತೆ ಮಣ್ಣನ್ನ ತಿಂದು ಬಾಯಿ ತುಂಬಾ ಮೆತ್ಕೊಂಡು ಬಂದ. ಅವರೆಲ್ಲ ಹೇಳಿದ್ದು ಮರ್ತೆ ಹೋಯ್ತು. ಅವನ ಬಾಯಿಗೆ ಮಣ್ಣು ಮೆತ್ಕೊಂಡಿದ್ ನೋಡಿ ಮಣ್ಣು ತಿನ್ನುವಂತಹ ನನ್ನ ಮಗ ಇವರೆಲ್ಲ ಹೇಳ್ದಂಗೆ ಬೆಣ್ಣೆ ಮೊಸರು ಹಾಲುಗಳನ್ನು ಕದ್ದು ತಿಂದ ಅಂದ್ರೆ ನಂಬ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಯಶೋಧಾದೇವಿ ಅವನ ಹತ್ರ ಹೋದ್ಲಂತೆ. ಮೊದಲನೇ ವಾಕ್ಯಾರ್ಥನೆ ಎಲ್ಲ ಮುಗದೆ ಹೋಯ್ತು. ಮಣ್ಣೆ ತಿಂತಾ ಇದ್ದಾನೆ ಅಂದ್ರೆ ಇವ್ರು ಹೇಳ್ದಂಗೆ ಕಳ್ತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಏನೇನ್ ತುಂಬಾ ಜಾಣತನವನ್ನ ಕೃಷ್ಣ ಪ್ರದರ್ಶನ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ನನಗೆ ಸುಂದರಾಂಗನಾದಂತಹ ಮಗ ಹುಟ್ಟಿದ್ದಾನೆ ಅಂತ ಇವ್ರಿಗೆಲ್ಲ ಹೊಟ್ಟೆ ಕಿಚ್ಚು ಅದಕ್ಕೆ ಹೇಳ್ತಿದ್ದಾರೆ ಅಂತ ಅವಳ ಬುದ್ಧಿಯಲ್ಲಿ ಬರಬೇಕು. ಆ ರೀತಿ ಬರೋ ಹಂಗ ಪರಮಾತ್ಮ ಮುಗ್ಧನಾಗಿ ಮಣ್ಣನ್ನು ತಿಂದು ಎದುರಿಗೆ ಹೋಗಿ ನಿಂತ. ಕೃಷ್ಣ ಮಣ್ಣು ತಿಂದು ಬಿಟ್ಟಿದೆಯೇನೋ ತೆಗಿಬಾಯಿ ಅಂತ ನನಗೆ ತಗದಂತ. ಎರಡನೇ ಸರ್ತೆ. ಮೊದಲನೇ ಸರ್ತೆ ಒಂದು ಆವೃತ್ತಿ ಹಾಲು ಕುಡದಾಗ ತೋರಿಸಿದ್ದ, ಈಗ ಎರಡನೇ ಸರ್ತೆ ತಗದ. ಮೃದಂ ಸಮಾಸ್ವಾದ್ಯ ಜಗಂತಿ ಮಾತು ಪ್ರದರ್ಶಯಾಮಾಸ ಕಿಲಾಸ್ಯ ದೇಶೆ ಅಹಂ ಸುಪಾತ್ರೇ ರಸಯಾ ಪ್ರದತ್ತ ಸಹಸ್ರದಾಸವು ಫಲಿತೇತಿ ಮನ್ನಿ. ಬಾಯಿ ತೆಗೆದು ನೋಡ್ತಿರೋ ಹಂಗೇನೆ ಎಲ್ಲಾ ಸಮಗ್ರ ಭೂಗೋಳ ಖಗೋಳದ ದರ್ಶನ ಎಲ್ಲ ಆಯ್ತೊಳಗೆ ಆಗ್ತಿರೋ ಹಂಗೇನೆ ಪರಮಾತ್ಮ ಬಾಯಿಯನ್ನು ನಿಧಾನಾಗಿ ಮುಚ್ಕೊಂಡ್ಬಿಟ್ಟ. ವಾದರಾಜ ತೀರ್ಥರಂತಾರೆ, ಭೂದೇವಿ ತನ್ನ ಕಡೆಯಿಂದ ಇಷ್ಟೇ ಮಣ್ಣನ್ನ ಕೊಟ್ಟಂತೆ. ಪರಮಾತ್ಮ ಸಂಪೂರ್ಣವಾದಂತಹ ಅಧಿಕಾರನೇ ನಿನಗೆ ಕೊಡ್ತೀನಿ, ನಿನ್ನಲ್ಲಿರುವ ದುಷ್ಟರುಗಳನ್ನು ಎಲ್ಲರನ್ನೂ ಸಂಹಾರ ಮಾಡ್ತೀನಿ ಅಂತ ಅವಳಿಗೆ ತನ್ನಿಮಿತ್ತವಾಗಿ ಆಶ್ವಾಸನ ಕೊಟ್ಟನೇನೋ ಅನ್ನೋ ಹಾಗೆ ಮಣ್ಣನ್ನ ಭಕ್ಷಣ ಮಾಡಿದ ಪರಮಾತ್ಮ. ಹೀಗೆ ಪರಮಾತ್ಮ ಅದನ್ನೆಲ್ಲವನ್ನು ಮಾಡಿ ಅಲ್ಲಿಂದ ಒಂದಾವೃತ್ತಿ. ಒಂದ್ ಸರ್ತೆ ಹೇಳಿದ್ರೆ, ಎರಡು ಸರ್ತೆ ಹೇಳಿದ್ರೆ ಪರಮಾತ್ಮ ಮರೆಸ್ಬೋದು. 100 ಸರ್ತೆ, 100ನೇ ಸರ್ತೆ ಹೇಳಿದಾಗ ಸುಳ್ಳನ್ನೇ ಹೇಳ್ತಾ ಇದ್ರೆ ಅದನ್ನು ನಂಬಲಿಕ್ಕೆ 100 ಸರ್ತೆ ಹೇಳಿದಾಗ ನಂಬಬೇಕಾಗ್ತದೆ. ಅಂಥದ್ರಲ್ಲಿ ಸತ್ಯವನ್ನೇ 100 ಸರ್ತೆ ಹೇಳಿದಾಗ ಇಲ್ಲ ಅಂತ ಹೇಳಿ ಹೆಂಗೆ ತಿರಸ್ಕಾರ ಮಾಡೋದು? ಕೊನೆಗೆ ಒಂದಾವೃತ್ತಿ ಯಶೋಧಾದೇವಿಗೆ ನಂಬಿಕೆ ಬಂತು, ಇವ ಕಳ್ತನ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಕೃಷ್ಣನನ್ನು ಕಟ್ಟಿ ಹಾಕ್ಬೇಕು ಅಂತ ಹೊರಟ. ಕಟ್ಟಿ ಹಾಕ್ಬೇಕು ಅಂತ ಹೊರಟ ತಕ್ಷಣ ಪರಮಾತ್ಮ ಸಿಕ್ಬಿಡ್ತಾನೆ? ಇಲ್ಲ. ಯಾವಾಗ ಸಿಗ್ತಾನೆ? ಜಗತ್ನಲ್ಲಿ ದೇವರು ಯಾವಾಗ ಸಿಗ್ತಾನೆ ಅಂದ್ರೆ ನಾಮಸ್ಮರಣ ಮಾಡೋರಿಗೆ ಸಿಗ್ತಾನೆ. ಕೃಷ್ಣ ಕೃಷ್ಣ ಅಂತ ಹೇಳಿ ಕೂಗ್ತಾ ಇದ್ಲಂತೆ. ಇದೋ ಬಂದೆ ಅಂತ ಕೃಷ್ಣ ಬಂದ. ನಾಮಸ್ಮರಣೆ ಮಾಡಿದ ತಕ್ಷಣ ಸಿಗಬೇಕಲ್ಲ, ಅದಕ್ಕೋಸ್ಕರ ಸಿಕ್ಕದೆ. ಸಿಕ್ಕಾಕ್ಷಣಕ್ಕೆ ಪರಮಾತ್ಮನನ್ನ ಕೋಲು ಹಿಡಿದು ಅಂಜಿಸ್ಬೇಕು ಅಂತ ಹೊರಟ್ರಂತೆ. ದೇವತೆಗಳೆಲ್ಲ ನಗ್ತಾ ಇದ್ರಂತೆ. ಸ್ವಯಂ ದಂಡಪಾಣಿಯಾದಂತಹ ಯಮನೇ ಇವನನ್ನು ನೋಡಿ ಹೆದರ್ತಾನೆ. ಅಂತದ್ದು ಸಣ್ಣ ದಂಡವನ್ನು ಹಿಡ್ಕೊಂಡು ಈ ಯಶೋಧಾದೇವಿ ಕೃಷ್ಣನನ್ನ ಹೆದರಿಸ್ತಾಳೆ ಅಂತಂದ್ರೆ ಎಷ್ಟು ಸ್ವಾರಸ್ಯ ಅಂತ ಹೇಳಿ ನೋಡ್ತಾ ಇದ್ರು. ಯದೀಯ ನಾಮ ಸ್ಮರತಾಂ ಜನಾನಾಂ ವಿವೇದ್ಯಸಹ್ಯೋಪಿ ದಂಡಪಾಣಿ ಅಭೀಷಯದ್ ವಿಶ್ವಸೃಜಾಂ ಪ್ರಮುಖಂ ಗೃಹೀತ ದಂಡ ಕಿಲನಂದಾಗ್ನಿ. ಅಲ್ಲಿಂದ ಅವನನ್ನ ಕಟ್ಟಬೇಕು ಅಂತ ಬಂದಾಕ್ಷಣ ಹಿಡ್ಕೊಂಡ್ಲಂತೆ. ಕಟ್ಟಬೇಕು ಅಂತ ಹೊರಟು. ಕಟ್ಟಬೇಕು ಅಂತ ಹೊರಟು ಹಗ್ಗವನ್ನ ಬಳಸಿ ಪರಮಾತ್ಮನ ಹೊಟ್ಟೆಗೆ ಹಾಕಿಲ್ಲಂತೆ. ಆದ್ರೆ ಆ ಹೊಟ್ಟೆಗೆ ಆ ಹಗ್ಗ ಸಾಕಾಗ್ತಿಲ್ಲ. ಯಾಕೆ ಅಂದ್ರೆ ಪರಮಾತ್ಮನ ಹೊಟ್ಟೆಯಲ್ಲಿ ಮುಕ್ತರಾದಂತಹ ಚೇತನ ರಾಶಿಗಳಿರ್ತಾರೆ. ಮುಕ್ತರು ಅಂದ್ರೆ ಏನು? ಅವ್ರು ಯಾರಿಂದಲೂ ಕಟ್ಟಿಸಿಕೊಳ್ಳೋರಲ್ಲ. ಪರಮಾತ್ಮನ ಹೊಟ್ಟೆಯಲ್ಲಿ ಮುಕ್ತರಿದ್ದಾರೆ ಅಂದ್ಮೇಲೆ ಈಗ ಹೆಂಗೆ ಕಟ್ಲಿಕ್ಕಾಗ್ತದೆ? ಅದಕ್ಕಾಗಿ ಕಟ್ಲಿಕ್ಕೆ ಆಗಲಿಲ್ಲ. ಆಗ ಆಗೋದಿಲ್ಲ ಅಂತ ಹೇಳಿ ಅನನ್ಯಗತಿಗಳಾಗಿ ಬೇಡಿಲ್ಲಂತೆ. ಪರಮಾತ್ಮ ಯಾವಾಗ ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿ ನಮ್ಮ ಹತ್ರ ಹೇಳ್ತೀರೋ ಆವಾಗ ನಿಮಗೆ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಕೊಡ್ತೀನಿ. ನೀವು ಬಂದು ನನ್ನ ಹತ್ರ ಏನ್ ಹೇಳ್ಬೇಕು? ನನ್ನಿಂದ ಏನೂ ಆಗೋದಿಲ್ಲ. ದೇವ್ರ ಪೂಜೆ ಅಂದ್ರೆ ಏನು ಬೇರೆದೇನಿಲ್ಲ, ನಮ್ಮಿಂದ ಏನು ಆಗೋದಿಲ್ಲ ಅಂತ ಹೇಳೋದೇ ದೇವ್ರ ಪೂಜೆ. ಅದೇ ದೊಡ್ಡ ಮಂತ್ರ. ಯಾವುದು? ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ. ಇದೇ ದೇವ್ರ ಪೂಜೆ. ಅದಕ್ಕಾಗಿ ಯಾವಾಗ ನನಗೆ ಕಟ್ಲಿಕ್ಕೆ ಆಗೋದಿಲ್ಲ ಅಂದ್ಲೋ ಆವಾಗ ಪರಮಾತ್ಮ ಎಷ್ಟು ತಂದಿದ್ಲೋ ಅದೇ ಹಬ್ಬದಲ್ಲಿ ಕಟ್ಟಿಸ್ಕೊಳ್ಳೋ ವ್ಯವಸ್ಥೆ ಮಾಡ. ದಾಮೋದರ ಅಂತ ಉದರದಲ್ಲಿ ದಾಮ ಬಂತು. ಆವಾಗ ಸುತೋನಮೇಯಂ ಹರಿರೇವ ಸಾಕ್ಷಾತ್ ಇತಿ ಪ್ರಬೋಧೇನ್ ಕುರಿತೇ ಪುರಂಧ್ರಿ ಭವಂಧನಂದಸ್ಯ ಬಲಾನುಜಂತಂ ಬದ್ಧೈರ್ನಿಬದ್ಧಂ ಪ್ರಾಯಾಖ್ಯರಜ್ವ. ಇವ ನನ್ನ ಮಗ ಅಲ್ಲ, ಇವ್ ಬಹಳ ದೊಡ್ಡವನು ಅಂತ ಹೇಳಿ ಅನನ್ಯಗತಿಕವಾಗಿ ಪ್ರಾರ್ಥನೆ ಮಾಡಿಲ್ಲಂತ ಕೃಷ್ಣನನ್ನ ಕಟ್ಟಿಸ್ಕೊಂಡದೇವು. ಯಾವಾಗ ಕಟ್ಟಿಸ್ಕೊಂಡೋ ಆವಾಗ
ಆ ಯಶೋಧಾದೇವಿ ಹೇಳಿದಂತೆ, ನಿನ್ನನ್ನು ಮಾತ್ರ ಕಟ್ಟೋದಲ್ಲ, ನಿನ್ನನ್ನು ಆ ಒರಳಿಗೆ ಸೇರಿಸಿ ಕಟ್ತೀನಿ ಅಂತ ಹೇಳಿ ಒರಳಿಗೆ ಸೇರಿಸಿ ಕಟ್ತೀನಿ. ಯಾಕೆಂದ್ರೆ ಕಳ್ತನ ಮಾಡ್ಲಿಕ್ಕೆ ಈ ಒರಳು ನಿನಗೆ ಸಹಾಯ ಮಾಡ್ತಾ ಇದ್ದಿ, ಇದ್ರ ಮೇಲೆ ಹತ್ತಿದ್ದಾನೆ ಕಳ್ತನ ಮಾಡ್ತಾ ಇದ್ದಿ, ಅದಕ್ಕೆ ನಿನಗೂ ಅದಕ್ಕೂ ಒಟ್ಟಿಗೆನೆ. ಆವಾಗ ಹೌದಲ್ಲೇನ್ರಿ, ಜಗತ್ತಿನಲ್ಲಿ ಯಾರ್ಯಾರು ಕಳ್ತನಕ್ಕೆ ಸಹಾಯ ಮಾಡಿರ್ತಾರೋ ಅವರು ಎಲ್ಲ ಒಟ್ಟಿಗೆ ಕಟ್ಟಿಸ್ಕೋರು. ಮತ್ತು ಒರಳಿಗೆ ಅಭಿಮಾನಿ ಯಾರು ಅಂದ್ರೆ ಲಕ್ಷ್ಮೀದೇವಿ, ಕಟ್ಟಿಸ್ಕೋಬೇಕು ಯಾರು ಇವನಕ್ಕ ಕೃಷ್ಣನಿಗೆ, ಮತ್ತ ಆ ಲಕ್ಷ್ಮೀ ದೇವಿಯ ಜೊತೆಗೇನೆ ಕಟ್ಟಬೇಕು, ಅದಕ್ಕಾಗಿ ಕಟ್ಟಿದ್ವಿ. ಹೀಗೆ ಪರಮಾತ್ಮ ಕಟ್ಟಿಸ್ಕೊಂಡ ನಂತರದಲ್ಲಿ ಆ ಒರಳನ್ನು ಎಳ್ಕೊಂಡು ಹೊರಟನಂತೆ. ಯಾಕೆ ಅಂತಂದ್ರೆ ವಾಯುದೇವರಿಗೆ ಪರಮಾತ್ಮ ತಾನು ವರ ಕೊಟ್ಟುಬಿಟ್ಟಿದ್ದ, ನನ್ನನ್ನ ಪಾದಾವಲಂಬನ ಮಾಡತಕ್ಕಂಥವನು ಇಂದ್ರಪುತ್ರ ಅರ್ಜುನ, ಅವನಿಗೆ ನೀನು ಲೋಕೋತ್ತರವಾದಂತಹ ಕೀರ್ತಿಯನ್ನ ಕೊಡಬೇಕು ಅಂತ ಹೇಳಿದಾಗ ಪರಮಾತ್ಮ ತಥಾಸ್ತು ಅಂದ್ಬಿಟ್ಟಿದ್ದ. ಆ ತಥಾಸ್ತು ಅಂದದ್ದಕ್ಕೆ ಅದನ್ನ ಮತ್ತೆ ವಾಯುದೇವರು ವರ ಕೊಟ್ಟಿದ್ದೀನಿ ಅಂತಂದ್ರೆ ಆ ವರವನ್ನು ನಡೆಸಬೇಕು ಅಂತ ಅನ್ನೋ ಕಾರಣಕ್ಕೆ ಪರಮಾತ್ಮ ಏನ್ ಮಾಡಿದ್ನಂತೆ, ಆ ಮತ್ತಿ ಮರದ ಹತ್ರ ಹೊರಟನಂತೆ. ಆ ಮತ್ತಿ ಮರ ಹಿಂದಕ್ಕೆ ನಳಕೂಬರ ಮಣಿಗ್ರೀವ ಧುನಿ ಚಮ್ಮು ಅಂತನ್ನುವಂತಹ ಕುಬೇರನ ಮಕ್ಕಳವರು. ಅವರು ವೃಕ್ಷಗಳಾಗಿ ದೇವಲರ ಶಾಪದಿಂದ ಹುಟ್ಟಿದ್ದವರು. ಆ ವೃಕ್ಷಗಳಿಗೆ ಸಂಸ್ಕೃತದಲ್ಲಿ ಅರ್ಜುನ ಅಂತ ಹೆಸರು. ಜಗದ್ವಿಖ್ಯಾತವಾದ ಕೀರ್ತಿಯನ್ನ ಕೊಡ್ತೀನಿ ಅಂತದನ್ನ ಪರಮಾತ್ಮ ಏನ್ ಮಾಡ್ದ ಅಂದ್ರೆ, ಅರ್ಜುನನಷ್ಟು ದೊಡ್ಡ ಬಿಲ್ಗಾರ ಇಲ್ಲ ಅಂತ ಪ್ರಸಿದ್ಧನಾಗೋದಲ್ಲ, ಅರ್ಜುನ ಅಂತನ್ನೋ ಹೆಸರೇ ಇನ್ನೊಬ್ಬ ಒಂದು ಇರಬಾರದು, ವೃಕ್ಷಗಳಿಗೂ ಅದು ಇರಬಾರದು ಅಂತ ಪರಮಾತ್ಮ ಬುರ್ದು ಹಾಕ್ಬೇಕ ಅಂತ ಹೇಳಿ ಹೇಳ್ತಾರೆ. ಆನಂತರದಲ್ಲಿ ಆ ಧ್ವನಿ ಚಮುಗಳು ಏನ್ ಮಾಡ್ತಾರೆ ಅಂದ್ರೆ, ತಾವು ಆ ವೃಕ್ಷಗಳ ರೂಪದಲ್ಲಿದ್ದವರು ಪರಮಾತ್ಮನಿಂದ ಎಳೆಯಲ್ಪಟ್ಟು ಬೀಳ್ತಿರೋ ಹಂಗೇನೆ ಏನ್ ಮಾಡ್ತಾರೆ ಅಂದ್ರೆ ಹೊರಗೆ ಬಂದು ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಇದಾದ ಮೇಲೆ ಪರಮಾತ್ಮ ಗೋಕುಲದಿಂದ ತಾನು ಹೊರಡಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಆದ್ರೆ ಈ ಜನಗಳೇನು ಅಂದ್ರೆ, ಯಾವುದಾದ್ರೂ ಕೆಲಸಕ್ಕೆ ಒಳ್ಳೆ ಕಾರ್ಯಕ್ಕೋಸ್ಕರವಾಗಿ ನೀವು ಎದ್ದು ಹೊರಡ್ರಿ ಅಂತಂದ್ರೆ ನಮ್ಮ ಜನ ಎಲ್ಲ ಸುಲಭದಲ್ಲಿ ಎದ್ದು ಹೊರಡೋದು. ಮೋಕ್ಷಕ್ಕೆ ಕರೆದ್ರೆ ಬರಲಿಲ್ಲ ಇವರು, ಸಮಾಯಾತ ಅಂತ ನಮ್ಮ ಮನೆ ಕೆಲಸ ಇದೆ, ಮುಂದಕ್ಕೆಂದು ಒಂದು ಸತ್ಯ ಪುರಾಣ ಗಿರಾಣ ಕೇಳ್ಕೊಂಡು ಕಲಿಯುವುದಲ್ಲಿ ನಾವು ಅಲ್ಲೇ ಇದ್ದು ಬರ್ತೀವಿ ಅಂತ ಹೇಳುವಂತಹ ಮಾನಿಯರು. ಅದಕ್ಕೇನೆ ಅವಾಗ ಬಿಟ್ಟವರೆಲ್ಲರೂ ಈಗ ಶಾಕಂಬರಿ ನಗರಕ್ಕೆ ಬಂದವರು. ಅವಾಗೆಲ್ಲ ಯಾರು ರಾಮದೇವ್ರ ಕರೆದಾಗ ಹೋಗ್ಲಿಲ್ಲಲ್ಲ, ಹೋಗದೆ ಇದ್ದದ್ದಕ್ಕೆ ಏನಾಯ್ತು ಅಂತಂದ್ರೆ ಈ ಮತ್ ಪುರಾಣ ಪುಣ್ಯಕಥಿ ವ್ರತ ನಿಯಮ ಅನುಷ್ಠಾನ ಎಲ್ಲ ಮಾಡಿಕೊಂಡು ಈಗ ಕಷ್ಟಪಟ್ಕೊಂಡು ಮೋಕ್ಷಕ್ಕೆ. ಅವಾಗ ರಾಮದೇವ್ರ ಸುಮ್ಮನೆ ಕರೆದ ಬಂದ್ಬಿಡ್ರಿ ಎಲ್ಲರೂ ಅಂತ. ಅದಕ್ಕಾಗಿ ಪರಮಾತ್ಮ ಏನ್ ಮಾಡ್ದ ಅಂತಂದ್ರೆ, ತಾನು ಎಲ್ರಿಗೂ ಹೊರಡ್ರಿ ಇಲ್ಲಿಂದ ಅಂತ ಹೇಳಿ ನಂದನಿಂದ ಆರಂಭ ಮಾಡ್ಕೊಂಡು ಯಾರೂ ಒಪ್ಪಲಿಲ್ಲ. ಈ ಬೃಹದ್ವನದಲ್ಲೇ ನಾವು ಸುಖವಾಗಿದ್ದೀವಿ, ಹೊರಡಿಸ್ಬೇಕಲ್ಲ. ಯಾವಾಗಲೂ ಸಹಜವಾಗಿ ಹೇಳ್ದಾಗ ಕೇಳಲಿಲ್ಲ ಅಂದ್ರೆ ಮೂಗು ಹಿಡಿದಾಗ ಬಾಯಿ ತೆಗಿದ್ದಲ್ಲ. ಅದಕ್ಕೋಸ್ಕರವಾಗಿ ಏನ್ ಮಾಡ್ದ, ತನ್ನ ರೋಮಕೂಪಗಳಿಂದಾಗಿ ತೋಳಗಳನ್ನ ಹುಲಿಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಬಿಟ್ಟ. ಇದ್ದಕ್ಕಿದ್ದಂಗೆ ಕಾಡು ಪ್ರಾಣಿಗಳು ಹಿಂಸರ ಪ್ರಾಣಿಗಳೆಲ್ಲ ನುಗ್ಗಿ ಬರ್ತಾ ಇದ್ದಾವೆ ಅಂದಾಗ ಭಯದಿಂದ ಏನ್ ಮಾಡಿದ್ರು, ಅಲ್ಲಿಂದ ಹೊರಟು ಬಿಡೋಣ ಅಂತ ಹೇಳಿ ಎಲ್ಲಿಗೆ ಹೋಗೋದು ಅಂದ್ರೆ ಮುಂದಕ್ಕೆ ಇನ್ನೊಂದು ಕಾಡು ವೃಂದಾವನ. ಅಲ್ಲಿ ಪರಮಾತ್ಮ ಏನ್ ಮಾಡಿದ, ಎಲ್ಲರನ್ನು ಕರ್ಕೊಂಡು ಹೋದ. ತನ್ನ ಇಷ್ಟಕ್ಕನುಸಾರವಾಗಿ ಅಲ್ಲಿಗೆ ಹೋಗ್ಬೇಕಾಗಿತ್ತು, ಇವ್ರು ಹೇಳಿದ್ರೆ ಹೊರಡಲಿಲ್ಲ, ಅದಕ್ಕಾಗಿ ಕರ್ಕೊಂಡು ಹೊರಟ. ಯಹ ಸ್ವಕೀಯಾನ್ ನಿಹತಾನ್ ನಿಶಮ್ಯ ನಮಾಮ್ರಜಸ್ಥಂ ಪ್ರತಿಯಾಂತಿ ದೈತ್ಯಾಹ ಸಹಿತಮಾಲಚ್ಚ ವಿಭು ಸ್ವಕೀಯಾನ್ ನಿಯುಕ್ತ ವೃಂದಾವನಮೇವ ಒಂದು. ಯಾಕೆ ಹೋಗ್ಬೇಕು ಅಂತ ಅನ್ಕೊಂಡ ಪರಮಾತ್ಮ ಅಂದ್ರೆ ಅಲ್ಲಿ ಕಾರಣ, ಸ್ವಕೀಯರನ್ನು ಎಲ್ಲರನ್ನೂ ಕೂಡ ನಾವು ಗೋಕುಲದಲ್ಲೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದಾಗಿ ಗೋಕುಲಕ್ಕೆ ಹೋಗೋದೇ ಬೇಡ, ಬೃಹದ್ವನಕ್ಕೆ ಹೋಗೋದು ಬೇಡ ಅಂತ ಎಲ್ಲರೂ ಹೋಗೋದು ಬಿಟ್ಟು ಬಿಡ್ತಾ ಇದ್ದೀವಿ. ಅವರೆಲ್ಲ ಬರ್ಲಿಲ್ಲ ಅಂದ್ರೆ ಇದ್ದಲ್ಲೇ ಅವ್ರ ಸಂಹಾರ ಆಗೋದಿಲ್ಲ. ಎದ್ದು ಹೋಗಿ ಸಂಹಾರ ಮಾಡುವಂತ ಕಾಲ ಅಲ್ಲ ಅದು, ಇದ್ದಲ್ಲೇ ಬರ್ಬೇಕು. ಅದಕ್ಕಾಗಿ ಪರಮಾತ್ಮ ಇದ್ದಲ್ಲೇ ಕರೆಸ್ಕೊಳ್ಳೋದಕ್ಕೋಸ್ಕರವಾಗಿ ಏನ್ ಮಾಡ್ದ ಅಂತಂದ್ರೆ, ತಾನು ಸ್ಥಳ ಬದಲಾವಣೆ ಮಾಡಿದ. ಆವಾಗ ಎಲ್ಲರೂ ವೃಂದಾವನ ಅಂದ್ರೆ ನೂತನ ಕ್ಷೇತ್ರ ಅಂತ ಹೇಳಿ ಅಲ್ಲಿಗೆ ಬರ್ಲಿಕ್ಕೆ ಆರಂಭ ಮಾಡಿದ್ರು. ಹಿಂಗೆ ಪರಮಾತ್ಮ ಅಲ್ಲಿಂದ ವೃಂದಾವನಕ್ಕೆ ಬರೋದು, ಅಲ್ಲಿ ಖರಾಸುರ, ವತ್ಸಾಸುರ, ಬಕಾಸುರ, ಕೇಶಿ ಇವರನ್ನೆಲ್ಲರನ್ನು ಸಂಹಾರ ಮಾಡತಕ್ಕಂಥದ್ದು ಪರಮಾತ್ಮ ಮತ್ತೆ ವೃಂದಾವನದಲ್ಲಿ ನಡೆಸಿರ್ತಕ್ಕಂಥ ಲೀಲಾ ವಿಲಾಸಗಳು. ಏನ್ ಹೇಳ್ತಾರೆ ಪುನಃ ನಾಳೆ ಶ್ರೀಕೃಷ್ಣ ನಮಸ್ತೆ. ನಾಡದ್ದು ಉಪನ್ಯಾಸ ಬೆಳಗ್ಗೆ 9 ಗಂಟೆಗೆ, 10 ಗಂಟೆ ಬೆಳಗ್ಗೆ 10 ಗಂಟೆಗೆ ಏಕಾದಶಿ ದ್ವಾದಶಿ 2 ದಿವಸ.